ನಮಸ್ಕಾರ ನ್ಯೂಸ್ ಎಟ್ 4 PM ಗೆ ಸ್ವಾಗತ. ನಾನು ಚೈತ್ರ ರಾಜ್. ಶ್ರೀಲಂಕಾದಲ್ಲಿ ತಲೆದೂರಿದ ಆರ್ಥಿಕ ಬಿಕ್ಕಟ್ಟು. ಅಧ್ಯಕ್ಷರ ನಿವಾಸಕ್ಕೆ ಮುತ್ತಿಗೆ ಹಾಕಿದ ಜನರು. ಅಧ್ಯಕ್ಷ ನಿವಾಸದ ಮೂಲೆ ಮೂಲೆಗೂ ಲಗ್ಗೆ ಇಟ್ಟಿದ್ದಾರೆ ಜನರು. ಹೆಲಿಕಾಪ್ಟರ್ನಲ್ಲಿ ಅಧ್ಯಕ್ಷ ರಾಜಪಕ್ಸೆ ಪರಾರಿಯಾಗಿದ್ದಾರೆ. ಅಧ್ಯಕ್ಷ ರಾಜಪಕ್ಸೆ ಪದಚ್ಯುತಿಗೆ ಒತ್ತಾಯಿಸಿ ಜನರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಭಯದಿಂದ ಅಧ್ಯಕ್ಷ ಗೊಟಬಯ ರಾಜಪಕ್ಸೆ ಅಲ್ಲಿಂದ ಪರಾರಿಯಾಗಿದ್ದಾರೆ. ಅಧ್ಯಕ್ಷರ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಜನರು ಈಜಾಟವನ್ನ ಮಾಡ್ತಿದ್ದಾರೆ. ಪೊಲೀಸರಿಂದ ಅಶ್ರುವಾಯು ಪ್ರಯೋಗವನ್ನ ಮಾಡಿದ್ರು ಕೂಡ ಜನರನ್ನ ಕಂಟ್ರೋಲ್ಗೆ ತರೋದಕ್ಕಾಗ್ತಾ ಇಲ್ಲ. ಯಾವುದಕ್ಕೂ ಬಗ್ಗದೆ ಜನರು ಅಲ್ಲಿ ಭಾರಿ ಗಲಾಟೆಯನ್ನೇ ನಡೆಸ್ತಿದ್ದಾರೆ. ಅಧ್ಯಕ್ಷರ ಬೆಡ್ರೂಮ್ಗೆ ಲಗ್ಗೆ ಇಟ್ಟಿದ್ದಾರೆ ಜನರು. ಅಧ್ಯಕ್ಷರ ಬೆಡ್ ಮೇಲೆ ಬಿದ್ದು ಜನರು ಹೋರಾಟವನ್ನ ಮಾಡಿದ್ದಾರೆ. ಅಧ್ಯಕ್ಷರ ಮೇಕಪ್ ಕಿಟ್ ಅನ್ನ ಕದ್ದೊಯ್ದಿದ್ದಾರೆ. ಸಿಕ್ಕ ವಸ್ತುಗಳ ಲೂಟಿಗೆ ಜನರು ಯತ್ನಿಸುತ್ತಿದ್ದಾರೆ. ಪೊಲೀಸರು ಅಡ್ಡಗಟ್ಟಿದ್ರು ಕೂಡ ವಿರೋಧವನ್ನ ವ್ಯಕ್ತಪಡಿಸಿ ಪೊಲೀಸರ ಜೊತೆ ವಾಗ್ವಾದಕ್ಕೆ ನಿಂತಿದ್ದಾರೆ ಜನರು. ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಹರಸಾಹಸವನ್ನ ಪಡುವಂತಹ ಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ. ಅಧ್ಯಕ್ಷ ರಾಜಪಕ್ಸೆಯ ನಿವಾಸದ ಸುತ್ತಮುತ್ತ ಮೂಲೆ ಮೂಲೆಯಲ್ಲೂ ಕೂಡ ಜನರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಅಧ್ಯಕ್ಷರ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಈಜಾಟವನ್ನು ನಡೆಸುತ್ತಿದ್ದಾರೆ. ಮತ್ತೊಂದು ಕಡೆ ರಾಜಪಕ್ಸೆ ಮನೆ ಬೆಡ್ ಮೇಲೆ ಹೊರಳಾಟವನ್ನ ಮಾಡ್ತಿದ್ದಾರೆ. ಮೇಕಪ್ ಕಿಟ್ ಗಳನ್ನ ಕದ್ದೊಯ್ತಿದ್ದಾರೆ. ಹಾಗೆ ಅವರ ರೂಮ್ ಬೆಡ್ ಮೇಲೆ ಹೊರಳಾಡ್ತಿದ್ದಾರೆ. ಸಿಕ್ಕ ವಸ್ತುಗಳನ್ನ ಕೈಗೆ ಎತ್ಕೊಂಡು ಅಲ್ಲಿಂದ ಪರಾರಿಯಾಗ್ತಿದ್ದಾರೆ. ಒಂದ್ ಕಡೆ ಪೊಲೀಸರು ಕೂಡ ಇವರನ್ನ ಕಂಟ್ರೋಲ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮವನ್ನ ಕೈಗೊಂಡಿದ್ರು ಕೂಡ ಅವ್ರ ಜೊತೆನೆ ವಾಗ್ವಾದಕ್ಕಿಳಿದು ಜನರು ಪ್ರತಿಭಟನೆಯನ್ನ ಅಲ್ಲಿ ಮಾಡ್ತಿದ್ದಾರೆ. ಈಗ ಶ್ರೀಲಂಕಾದಲ್ಲಿ ಆರ್ಥಿಕ ಬಿಕ್ಕಟ್ಟು ತಲೆದೂರಿದ್ದು ಜನರು ಯಾವ ರೀತಿಯಾಗಿ ವರ್ತನೆ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನ ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಅಧ್ಯಕ್ಷ ರಾಜಪಕ್ಸೆ ಮನೆಗೆ ಮುತ್ತಿಗೆ ಹಾಕಿದಂತಹ ಜನ ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಅಧ್ಯಕ್ಷ ರಾಜಪಕ್ಸೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಅಲ್ಲಿನ ಜನರು. ಇನ್ನು ಮತ್ತೊಂದು ಕಡೆ ಅಧ್ಯಕ್ಷರ ರಾಜಭವನಕ್ಕೆ ಮುತ್ತಿಗೆ ಹಾಕಿದಂತಹ ಜನರು ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಈಜಾಟವನ್ನ ನಡೆಸುತ್ತಿದ್ದಾರೆ. ಈ ಮೂಲಕ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಮತ್ತೊಂದು ಕಡೆ ಅಧ್ಯಕ್ಷರ ನಿವಾಸಕ್ಕೆ ಮುತ್ತಿಗೆ ಹಾಕಿದಂತಹ ಜನರು ಮನೆಯೊಳಗೆ ನುಗ್ಗಿ ದಾಂಧಲೆಯನ್ನ ಮಾಡ್ತಿದ್ದಾರೆ. ಅವರ ಬೆಡ್ರೂಮ್ ಇರ್ಬೋದು ಅಥವಾ ಅವರು ಉಪಯೋಗ ಮಾಡ್ತಾ ಇದ್ದಂತಹ ಮೇಕಪ್ ಕಿಟ್ ಇರ್ಬೋದು, ಎಲ್ಲವನ್ನ ತೆಗೆದುಕೊಂಡು ಅಲ್ಲಿಂದ ಓಟವನ್ನ ಕಿತ್ತಿದ್ದಾರೆ ಜನರು. ಅವರನ್ನ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಅವರಿಗೆ ಈಗ ಅಶ್ರುವಾಯು ಮೂಲಕ ಜನರನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಅದಕ್ಕೂ ಬಗ್ಗದಂತಹ ಜನರು ಕೂಡ ಅಲ್ಲಿ ದಾಂಧಲೆಯನ್ನ ನಡೆಸಿದ್ದಾರೆ. ಶ್ರೀಲಂಕಾದಲ್ಲಿ ನಾಗರಿಕರ ಪ್ರತಿಭಟನೆ ಹಿನ್ನೆಲೆ ತುರ್ತು ಕ್ಯಾಬಿನೆಟ್ ಸಭೆಯನ್ನ ಕರೆದಿದ್ದಾರೆ ಲಂಕಾ ಪ್ರಧಾನಿ. ಪರಿಸ್ಥಿತಿ ಹತೋಟಿಗೆ ತರುವ ಬಗ್ಗೆ ಚರ್ಚೆಯನ್ನ ನಡೆಸಲಿದ್ದಾರೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಧರಣೀಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಧರಣೀಶ್, ಶ್ರೀಲಂಕಾದಲ್ಲಿ ಏನಾಗ್ತಿದೆ, ಪರಿಸ್ಥಿತಿ ಯಾಕೆ ಈ ರೀತಿಯಾಗಿ ಹದಗೆಟ್ಟಿದೆ, ಈ ರೀತಿಯಾಗಿ ಶ್ರೀಲಂಕಾ ಹೀನಾಯ ಸ್ಥಿತಿಗೆ ತಲುಪೋದಕ್ಕೆ ಕಾರಣ ಏನು? ಚೈತ್ರ, ಈಗ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಶ್ರೀಲಂಕಾದ ಜನತೆ ಬೀದಿಗಿಳಿದಿದ್ದಾರೆ ಮತ್ತು ಅಧ್ಯಕ್ಷ ರಾಜಪಕ್ಸೆ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ ಅಂತ ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಜನರ ಆಕ್ರೋಶ ಎಂಥದ್ದು ಅಂತ ರಾಜಪಕ್ಸೆಯನ್ನ ಪದಚ್ಯುತಗೊಳಿಸಬೇಕು ಅನ್ನುವಂತ ಒತ್ತಾಯವನ್ನ ಮಾಡ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೃಹತ್ ಪ್ರತಿಭಟನೆ ಆಗ್ತಾ ಇದೆ. ಇನ್ನೊಂದು ಕಡೆ ಇನ್ನೊಂದು ಸುದ್ದಿ ಬರ್ತಿರೋದು ಏನಂತಂದ್ರೆ, ಈಗಾಗಲೇ ರಾಜಪಕ್ಸೆ ದೇಶ ಬಿಟ್ಟು ಹೊರಟೋಗಿದ್ದಾರೆ, ಪಲಾಯನ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಆದ್ರೆ ಅದು ಇನ್ನೂ ಕೂಡ ಖಚಿತ ಆಗಿಲ್ಲ.
ಸೊ ಹೀಗೆ ಒಂದ್ ಕಡೆ ಅಧ್ಯಕ್ಷರ ಪಲಾಯನ, ಮತ್ತೊಂದು ಕಡೆ ಜನರ ತೀವ್ರವಾದಂತಹ ಪ್ರತಿಭಟನೆ, ಈ ಎರಡೂ ಹಿನ್ನೆಲೆಯಲ್ಲಿ ಈಗ ಶ್ರೀಲಂಕಾದ ಪ್ರಧಾನಿ ತುರ್ತು ಸಚಿವ ಸಂಪುಟ ಸಭೆಯನ್ನ ಕರೆದಿದ್ದಾರೆ. ಅಂದ್ರೆ ಪರಿಸ್ಥಿತಿಯನ್ನ ಹೇಗೆ ನಿಭಾಯಿಸಬೇಕು ಅನ್ನುವ ನಿಟ್ಟಿನಲ್ಲಿ ಚರ್ಚೆ ಮಾಡಲಿಕ್ಕೆ ಅವರು ತುರ್ತು ಸಂಪುಟ ಸಭೆಯನ್ನ ಕರೆದಿದ್ದಾರೆ. ಆದ್ರೆ ನಮಗೆ ನಾವು ದೃಶ್ಯಗಳಲ್ಲಿ ಕಾಣ್ತಿದೀವಿ, ಅಂದ್ರೆ ಅಲ್ಲಿ ಜನಸಾಗರ ಹೇಗಿದೆ ಅನ್ನುವಂಥದ್ದನ್ನ, ಅದನ್ನ ನಿಭಾಯಿಸಲಿಕ್ಕೆ ಪೊಲೀಸ್ನವರು ಪಡ್ತಿರುವಂತಹ ಹರಸಾಹಸ ಕೂಡ ಗೊತ್ತಾಗ್ತಿದೆ. ಅವ್ರಿಗೆ ಆಲ್ರೆಡಿ ಸೆಲ್ ಅನ್ನ ಮಾಡಿದ್ದಾರೆ, ದಾಳಿ ಮಾಡಿದ್ದಾರೆ. ಸೊ ಆ ರೀತಿ ಎಲ್ಲ ಆಗಿದೆ. ಮತ್ತೆ ಅಧ್ಯಕ್ಷ ರಾಜಪಕ್ಸೆ ಸರ್ಕಾರಿ ನಿವಾಸಕ್ಕೆ ಈಗ ಜನ ಮುತ್ತಿಗೆ ಹಾಕಿದ್ದಾರೆ. ಅದರ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಜನ, ಆಕ್ಚುಲಿ ಶ್ರೀಲಂಕಾದಲ್ಲಿ ಈಗ 29 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇದೆ. ಬಹಳ ಏನ್ ದೆಹಲಿ ತರ ಅಥವಾ ಉತ್ತರ ಭಾರತ ತರ ಏನ್ ಪರಿಸ್ಥಿತಿ ಇಲ್ಲ, ಆದ್ರೂ ಕೂಡ ಅಲ್ಲಿ ಜನ ಅಲ್ಲೋಗಿ ಸ್ವಿಮ್ಮಿಂಗ್ ಪೂಲ್ ಅನ್ನ ಇಷ್ಟ ಬಂದಂತೆ ಬಳಸಿದ್ದಾರೆ. ಅವರ ಬೆಡ್ರೂಮ್ ಪ್ರವೇಶ ಮಾಡಿದ್ದಾರೆ, ಇಡೀ ಮನೆಯಲ್ಲಿ ದಾಂಧಲಿಯನ್ನ ಮಾಡಿದ್ದಾರೆ. ನಿಜವಾದ ಲಂಕಾ ದಹನ ಅನ್ನುವಂತ ರೀತಿಯಲ್ಲಿ ಈಗ ಆಗ್ತಿದೆ. ಯಾಕೆಂದ್ರೆ ಇಡೀ ಗಾಲೆ ನಗರವನ್ನ ಪ್ರತಿಭಟನಾಕಾರರು ಆಕ್ರಮಿಸಿಕೊಂಡ್ಬಿಟ್ಟಿದ್ದಾರೆ. ಸಂಪೂರ್ಣಕ್ಕೆ ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಪೊಲೀಸಿನವರು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ರೀತಿಯಲ್ಲಿ ಅವರು ಕೈಕಟ್ಟಿ ಕೂರ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ತುರ್ತು ಸಚಿವ ಸಂಪುಟ ಸಭೆಯಲ್ಲಿ ಯಾವ ರೀತಿಯ ತೀರ್ಮಾನ ಹೊರಬೀಳುತ್ತೆ ಅನ್ನುವಂಥದ್ದು ಬಹಳ ಮುಖ್ಯ. ಯಾಕೆಂದ್ರೆ ಪರಿಸ್ಥಿತಿ ತಮವನ್ನ ತೆಗೆದುಕೊಳ್ಳಿಕ್ಕೆ ಅಥವಾ ನಿಯಂತ್ರಿಸಲಿಕ್ಕೆ ಸರ್ಕಾರ ಇನ್ನಷ್ಟು ಬಿಗಿ ನಿಯಮಗಳನ್ನ ತೆಗೆದುಕೊಳ್ಳುತ್ತಾ, ಅಲ್ಲಿನ ಈಗ ಪೊಲೀಸಿನವರಿಗೆ ಇನ್ನಷ್ಟು ಹೆಚ್ಚಿನ ಅಧಿಕಾರವನ್ನ ನೀಡುತ್ತಾ, ಫಾರ್ ಎಕ್ಸಾಂಪಲ್ ಗುಂಡು ಸಿಡಿಸಿ ನೀವು ಏನಾದರೂ ಪರಿಸ್ಥಿತಿಯನ್ನ ನಿಭಾಯಿಸಿ ಅನ್ನೋ ರೀತಿಯಲ್ಲಿ ಆದೇಶವನ್ನ ಮಾಡುತ್ತಾ, ಅಥವಾ ಜನರಿಗೆ ಮನವೊಲಿಸಲಿಕ್ಕೆ ಬೇರೆನಾದ್ರೂ ಸಂದೇಶವನ್ನ ಕೊಡುತ್ತಾ ಈಗ ಯಾವುದೋ ಘೋಷಣೆಯನ್ನ ಮಾಡ್ಬೋದು. ಜನ ಯಾಕೆ ಇಷ್ಟೆಲ್ಲ ಆಕ್ರೋಶಗೊಂಡಿದ್ದಾರೆ, ಪ್ರತಿಭಟನೆಗಳಿದ್ದಾರೆ ಅಂತಂದ್ರೆ, ಆರ್ಥಿಕವಾಗಿ ಶ್ರೀಲಂಕಾ ದಿವಾಳಿ ಎದ್ದೋಗಿದೆ, ಬೆಲೆ ಏರಿಕೆ ಗಗನವನ್ನ ಮುಟ್ಟುತ್ತಾ ಇದೆ. ಮತ್ತೆ ಆರ್ಥಿಕವಾದಂತ ದುಸ್ಥಿತಿಯ ಕಾರಣಕ್ಕೋಸ್ಕರ ಜನರಿಗೆ ತಿನ್ಲಿಕ್ಕೆ ಆಹಾರ ಇಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಮೆಡಿಸಿನ್ಸ್ ಇಲ್ಲ, ಪೆಟ್ರೋಲ್ ಇಲ್ಲ. ಈ ರೀತಿಯ ಒಂದಲ್ಲ ಎರಡಲ್ಲ ಸಮಸ್ಯೆಗಳ ಸರಮಾಲೆಯೇ ಅಲ್ಲಿ ಕಾಣ್ತಿದೆ. ಹಾಗಾಗಿ ಜನ, ಇದು ಸ್ವತಃ ಯಾರೋ ವಿಪಕ್ಷಗಳು ಸಂಘಟಿಸಿರುವಂತ ಪ್ರತಿಭಟನೆ ಅಲ್ಲ, ಜನ ಸ್ವಯಂ ಪ್ರೇರಿತವಾಗಿ ಬಂದು ಪ್ರತಿಭಟನೆ ಮಾಡ್ತಿರುವಂತ ದೃಶ್ಯಗಳು ನಾವು ಕಾಣ್ತಿರೋದು. ಸೊ ಹಾಗಾಗಿ ಇದನ್ನ ನಿಭಾಯಿಸಲಿಕ್ಕೆ ಏನೋ ಒಂದು ಭರವಸೆ ಕೊಡಬೇಕು. ಒಂದು ಸರ್ಕಾರವಾಗಿ, ಆಡಳಿತ ಯಂತ್ರವಾಗಿ ಜನರಿಗೆ ಈಗ ಒಂದು ಭರವಸೆ ಬೇಕಾಗಿದೆ. ಆ ತರ ದೃಷ್ಟಿಯಲ್ಲಿ ಏನಾದರೂ ಕ್ರಮವನ್ನ ತೆಗೆದುಕೊಳ್ತಾರ ಈಗಿನ ತುರ್ತು ಸಚಿವ ಸಂಪುಟ ಸಭೆಯಲ್ಲಿ ಅನ್ನುವಂತ ಕುತೂಹಲ ಇದೆ. ಆದ್ರೆ ಶ್ರೀಲಂಕಾದ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿದ್ರೆ ಜನರಿಗೆ ಯಾವುದೋ ರೀತಿಯಲ್ಲಿ ರಿಲೀಫ್ ಕೊಡುವಂತ ಸ್ಥಿತಿಯಲ್ಲಿ ಇಲ್ಲ. ಇಂಟರ್ನ್ಯಾಷನಲ್ ಕಮ್ಯುನಿಟಿಯಿಂದ ಏನಾದರೂ ಹೆಲ್ಪ್ ಆಗಬೇಕು ಶ್ರೀಲಂಕಾಕ್ಕೆ. ಹಿಂದೆ ಭಾರತ ಕೂಡ ಸಹಾಯವನ್ನ ಮಾಡಿತ್ತು, ಬೇರೆ ಬೇರೆ ದೇಶಗಳು ಕೂಡ ಸಹಾಯವನ್ನ ಮಾಡಿದ್ವು. ಡೀಸೆಲ್, ಪೆಟ್ರೋಲ್ ಅನ್ನ ಕಳಿಸ್ಕೊಟ್ಟಿದ್ವು, ಆಹಾರ ಸಾಮಗ್ರಿಗಳನ್ನ ಕಳಿಸ್ಕೊಟ್ಟಿದ್ವು, ಮೆಡಿಸಿನ್ಸ್ ಗಳನ್ನ ಕಳಿಸ್ಕೊಟ್ಟಿದ್ವು. ಈ ರೀತಿ ಈಗಲೂ ಕೂಡ ಬೇರೆ ಬೇರೆ ಕಡೆ ಮಾತನಾಡುವಂತ ಕೆಲಸ ಶ್ರೀಲಂಕಾದ ಮಾಡಬೇಕು. ಬೇರೆ ದೇಶಗಳನ್ನ, ಅಂತಾರಾಷ್ಟ್ರೀಯ ಸಮುದಾಯವನ್ನ ಮನವೊಲಿಸಬೇಕು. ಅಲ್ಲಿಂದ ಏನಾದರೂ ಭರವಸೆ ಸಿಕ್ಕಿದ್ರೆ ಅದನ್ನ ಈಗ ತುರ್ತು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ಜನರಿಗೆ ತಿಳಿಸ್ಬೇಕು. ಜನರಲ್ಲಿ ಈಗ ಬಹಳ ಮುಖ್ಯವಾಗಿ ಮಾಡಬೇಕಾಗಿರುವಂತ ಕೆಲಸ ಒಂದು ಹೋಪ್ ಕ್ರಿಯೇಟ್ ಮಾಡಬೇಕು, ಭರವಸೆಯನ್ನ ಮೂಡಿಸ್ಬೇಕು. ಹೌದು, ಇಷ್ಟೆಲ್ಲ ಆರ್ಥಿಕ ದುಸ್ಥಿತಿಯ ನಡುವೆ ಕೂಡ ನಾವು ನಿಮ್ಮ ಜೊತೆಗಿದ್ದೀವಿ ಮತ್ತು ಒಂದು ಇಡೀ ದೇಶ ಒಂದಾಗಿ ಪರಿಸ್ಥಿತಿಯನ್ನ ನಿಯಂತ್ರಿಸಬೇಕು, ನಿಭಾಯಿಸಬೇಕು ಅನ್ನುವ ರೀತಿಯಲ್ಲಿ ಜನಕ್ಕೆ ಹೋಪ್ಸ್ ಅನ್ನ ಕ್ರಿಯೇಟ್ ಮಾಡಬೇಕು. ಇನ್ನೊಂದು ಕಡೆ ಈಗ ಪರಿಸ್ಥಿತಿಯನ್ನ, ಕಾನೂನು ಸುವ್ಯವಸ್ಥೆಯನ್ನ ನಿಯಂತ್ರಣವನ್ನು ಮಾಡಬೇಕು. ಈ ಹಿನ್ನೆಲೆಯಲ್ಲಿ ಈಗ ನಡೀತಿರುವಂತಹ ತುರ್ತು ಸಚಿವ ಸಂಪುಟ ಸಭೆ ಏನು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಬಹಳ ನಿರ್ಣಾಯಕವಾದದ್ದು ಶ್ರೀಲಂಕಾದ ದೃಷ್ಟಿಯಲ್ಲಿ. ಆಕ್ಚುಲಿ ಇಷ್ಟೆಲ್ಲ ಅನಾಹುತ ನೀವು ಕೇಳಿದ್ರೆ ಯಾಕೆ ಇದೆಲ್ಲ ಆಯಿತು, ಇದ್ರ ಹಿನ್ನೆಲೆ ಏನು ಅಂತ. ಶ್ರೀಲಂಕಾದಲ್ಲಿ ಇಂಥ ಪರಿಸ್ಥಿತಿ ಬರಲಿಕ್ಕೆ ಆ ರಾಜಪಕ್ಸೆ ಸರ್ಕಾರ ಅನುಸರಿಸಿದಂತಹ ಆ ಒಂದು ಬಲಪಂಥೀಯವಾದ, ಅಂದ್ರೆ ರಾಷ್ಟ್ರೀಯವಾದದ ಹೆಸರಿನಲ್ಲಿ ಅಲ್ಪಸಂಖ್ಯಾತರ ದಮನವನ್ನ ಮಾಡಿ, ಅಲ್ಲಿದ್ದು ಬಹಳ ಕಡಿಮೆ 15% ಆಲ್ಮೋಸ್ಟ್ ಅಂತ 15% ಅಲ್ಪಸಂಖ್ಯಾತರು ಅಂದ್ರೆ ತಮಿಳಿಗರು, ಅವರ ವಿರುದ್ಧ ಅಲ್ಲಿ ಸ್ಥಳೀಯರಾದಂತಹ ಬೌದ್ಧಿಸ್ಟ್ಗಳನ್ನ ಎತ್ತುಕಟ್ಟಿ ಅದರ ಪರಿಣಾಮವಾಗಿ, ಏಕೆಂದ್ರೆ ಕೋಮು ಸಾಮರಸ್ಯ ಎಲ್ಲಿ ಇರಲ್ವೋ ಅಲ್ಲಿ ಅಭಿವೃದ್ಧಿ ಸಾಧ್ಯ ಆಗಲ್ಲ. ಇದು ಮೊದಲ ಎಕ್ಸಾಂಪಲ್ ಏನು ಅಲ್ಲ, ಕಡೆಯ ಎಕ್ಸಾಂಪಲ್ ಕೂಡ ಆಗಿರಲ್ಲ.
ಸೊ ಈ ರೀತಿಯಾಗಿ ಅಲ್ಲಿ ಕೋಮು ಸಂಘರ್ಷ ಸೃಷ್ಟಿಯಾದಾಗಿಂದ ಆ ಶ್ರೀಲಂಕಾದ ಆರ್ಥಿಕ ಪರಿಸ್ಥಿತಿ ಹದಗೆಡ್ತಾ ಬಂತು, ಪಾತಾಳಮುಖಿ ಆಯಿತು. ಕಡೆಗೀಗ ಸಂಪೂರ್ಣವಾಗಿ ಏನೇನು ಇಲ್ಲಪ್ಪ, ಇನ್ನು ಸುಧಾರಿಸೋದೇ ಕಷ್ಟ, ಸುಧಾರಿಸಲಿಕ್ಕೆ ದಶಕಗಳ ಕಾಲ ಬೇಕು ಅನ್ನುವ ಪರಿಸ್ಥಿತಿಗೆ ಈಗ ನಿರ್ಮಾಣ ಆಗ್ಬಿಟ್ಟಿದೆ ಅಲ್ಲಿನ ಪರಿಸ್ಥಿತಿ. ಸೊ ಅದೇ ಕಾರಣಕ್ಕೋಸ್ಕರ ಜನ ಈಗ ದಂಗೆದ್ದಿದ್ದಾರೆ. ಅಧ್ಯಕ್ಷರ ಶ್ರೀಲಂಕಾದ ಅಧ್ಯಕ್ಷ ರಾಜಪಕ್ಸೆ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕಿದ್ದಾರೆ, ಬೃಹತ್ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಸೊ ಇದೆಲ್ಲವನ್ನ ಹೇಗೆ ನಿಭಾಯಿಸುತ್ತೆ ಶ್ರೀಲಂಕಾ ಸರ್ಕಾರ ಅನ್ನೋದು ಕೂಡ ಬಹಳ ಮುಖ್ಯ. ಯಾಕೆಂದ್ರೆ ಅದು ಭಾರತದ ನೆರೆ ದೇಶ, ಮತ್ತೆ ಅಂತಾರಾಷ್ಟ್ರೀಯ ಸಮುದಾಯ ಇಂಥದನ್ನು ನೋಡ್ತಾನೆ ಇರುತ್ತೆ. ಇಡೀ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಏನೇನು ಆಗ್ತಿರುತ್ತೆ ಅನ್ನುವಂಥ ಸಂಗತಿಯನ್ನ ನೋಡ್ತಿರುತ್ತೆ. ಯಾರ್ದೋ ಮನೆಗೆ ಬೆಂಕಿ ಬಿದ್ದರೆ ನಾವು ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಯಾವುದೇ ಸಂದರ್ಭದಲ್ಲಿ ಅದು ಯಾವುದೇ ರೂಪದಲ್ಲಿ ನಮಗೂ ಕೂಡ ಅದರ ಬಿಸಿ ಹೊಗೆ ಇವೆಲ್ಲ ಬರುವ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ಅಂತಾರಾಷ್ಟ್ರೀಯ ಸಮುದಾಯ ಆ ಎಚ್ಚರಿಕೆಯಿಂದ ಶ್ರೀಲಂಕಾ ಪರಿಸ್ಥಿತಿಯನ್ನ ನೋಡ್ತಿದೆ. ಅದರಲ್ಲೂ ಈಗ ತುರ್ತು ಸಚಿವ ಸಂಪುಟ ಸಭೆಯಲ್ಲಿ ಆಗುವಂತ ನಿರ್ಣಯಗಳು ಬಹಳ ಮುಖ್ಯವಾದಂಥವು. ಅದರ ಬಗ್ಗೆ ಈಗ ಕುತೂಹಲ ನಿರ್ಮಾಣ ಆಗಿದೆ. ಏನು ಹೇಳ್ತಾರೆ ಪ್ರಧಾನಿ, ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ, ಜನರಿಗೆ ಯಾವ ಭರವಸೆಯನ್ನ ನೀಡ್ತಾರೆ ಅನ್ನುವಂಥದ್ದು ಈಗ ಬಹಳ ಮುಖ್ಯವಾದಂತ ಸಂಗತಿ. ಚೈತ್ರ, ಧರಣೇಶ್, ಇದೀಗ ಹಾಗಾದ್ರೆ ಅಧ್ಯಕ್ಷ ರಾಜಪಕ್ಸೆ ಅವರು ಎಲ್ಲಿದ್ದಾರೆ? ಮತ್ತೊಂದ್ ಕಡೆ ಹೇಳ್ತಿದ್ದಾರೆ ಅವರನ್ನ ಬೇರೆಡೆ ಇಟ್ಟು ರಕ್ಷಣೆ ಮಾಡ್ಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಈಗ ಅವರ ಅಧ್ಯಕ್ಷರ ಭವನದಲ್ಲೂ ಕೂಡ ಜನರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಅವರನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಯಾವ ರೀತಿ ಕ್ರಮವನ್ನ ಕೈಗೊಂಡಿದ್ದಾರೆ? ಇವತ್ತಿನ ಪರಿಸ್ಥಿತಿ ಶ್ರೀಲಂಕಾ ಭವಿಷ್ಯವನ್ನ ಯಾವ ಮಟ್ಟಕ್ಕೆ ಕೊಂಡೊಯ್ಯುತ್ತೆ ಅಂತ? ಈಗ ಶ್ರೀಲಂಕಾ ಪರಿಸ್ಥಿತಿ ನಾನು ಹೇಳಿದಲ್ಲ, ಶ್ರೀಲಂಕಾ ಪರಿಸ್ಥಿತಿ ಮುಂದೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ಇವತ್ತಿನ ಸಚಿವ ಸಂಪುಟದ ತುರ್ತು ಸಭೆ ನಿರ್ಧರಿಸುತ್ತೆ. ಇನ್ನೊಂದು ಕಡೆ ಈಗ ಅಧ್ಯಕ್ಷ ರಾಜಪಕ್ಸೆ ಅವರ ಪಲಾಯನದ ಬಗ್ಗೆ ಬಹಳ ಚರ್ಚೆ ಆಗ್ತಿಲ್ಲ. ಅದು 2-3 ರೀತಿಯ ಚರ್ಚೆ ಆಗ್ತಿದೆ ಚೈತ್ರ. ಒಂದು, ಅವರನ್ನ ಅಲ್ಲೇನೆ ಸುರಕ್ಷಿತ ಪ್ರದೇಶಕ್ಕೆ ಕರ್ಕೊಂಡು ಹೋಗಿದ್ದಾರೆ, ಗೌಪ್ಯವಾಗಿ ಇಟ್ಟಿದ್ದಾರೆ. ಆ ಮೂಲಕ ಅವ್ರ ಮೇಲೆ ಯಾವುದೇ ರೀತಿ ದಾಳಿ ಆಗದೆ ಇರುವ ರೀತಿಯಲ್ಲಿ ನೋಡ್ಕೊಳ್ತಿದೆ ಸರ್ಕಾರ ಅನ್ನುವಂತಹ ಮಾತುಗಳು, ಚರ್ಚೆಗಳು ಕೇಳ್ಬರ್ತಿದ್ದಾವೆ. ಇನ್ನೊಂದು, ಅವರು ಪಲಾಯನ ಈಗಾಗಲೇ ಮಾಡಿಬಿಟ್ಟಿದ್ದಾರೆ, ದೇಶ ಬಿಟ್ಟು ಹೊರಟೋಗಿದ್ದಾರೆ. ಜೀವ ಉಳಿಸ್ಕೊಳ್ಳಿಕ್ಕೆ ಅವ್ರಿಗೆ ಬೇರೆ ದಾರಿ ಇರಲಿಲ್ಲ. ಆ ಕಾರಣಕ್ಕೋಸ್ಕರ ಅವರು ದೇಶ ಬಿಟ್ಟು ಹೊರಟೋಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಿದ್ದಾವೆ. ಸರ್ಕಾರ ಯಾವುದನ್ನು ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತಿಲ್ಲ. ಅಂದ್ರೆ ಅವರು ನಾವೇ ಅವರನ್ನ ಗೌಪ್ಯ ಸ್ಥಳದಲ್ಲಿ ಸುರಕ್ಷಿತವಾಗಿ ಇಟ್ಟಿದ್ದೇವೆ ಅಂತ, ಅಥವಾ ಅವರು ದೇಶ ಬಿಟ್ಟು ಹೊರಟೋಗಿದ್ದಾರೆ ಅಂತ, ಎರಡನ್ನೂ ಕೂಡ ಸರ್ಕಾರ ಹೇಳ್ತಿಲ್ಲ. ಸರ್ಕಾರದ ಈ ದ್ವಂದ್ವ ನಿಲುವು ಕೂಡ ಜನರ ಈ ರೀತಿಯ ಪ್ರತಿಭಟನೆ ಮಾಡಲಿಕ್ಕೆ ಕಾರಣ ಇದೆ. ಸೊ ಈಗ ಪ್ರತಿಭಟನೆ ಮಾಡ್ತಿರೋರು ಅಧ್ಯಕ್ಷರು ಇರಲಿ ಹೋಗ್ಲಿ ಬಿಡ್ಲಿ, ಅದು ಅವ್ರಿಗೆ ಬಹಳ ಮುಖ್ಯ ಅಲ್ಲ. ದೇಶದಲ್ಲಿ ಆರ್ಥಿಕ ಸದೃಢತೆಯನ್ನ ತರಬೇಕು, ಆರ್ಥಿಕತೆಯನ್ನ ಮರಳಿ ನಿರ್ಮಾಣ ಮಾಡಬೇಕು. ಜನರಿಗೆ ಕಾಸ್ಟ್ ಆಫ್ ಲಿವಿಂಗ್ ಅಂತೀವಲ್ಲ, ಅದು ಬಹಳ ಸರಳವಾಗಿರುವಂತೆ ನೋಡ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಅದಕ್ಕೋಸ್ಕರ ರಾಜಪಕ್ಸೆ ಅವರನ್ನ ಪದಚ್ಯುತಿಗೊಳಿಸಬೇಕು ಅನ್ನುವ ನಿಟ್ಟಿನಲ್ಲಿ ಈ ಬೃಹತ್ ಪ್ರತಿಭಟನೆ ನಡೀತಿದೆ. ಚೈತ್ರ, ಓಕೆ, ಧನ್ಯವಾದಗಳು ಧರಣೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಏನೋ ಜನಪ್ರತಿನಿಧಿಗಳ ಮೇಲೆ ಪ್ರತಿಭಟನಾ ನಿರತರಿಂದ ದಾಳಿಯನ್ನ ನಡೆಸಲಾಗ್ತಾ ಇದೆ. ಸಿಕ್ಕಲ್ಲಿ ದಾಳಿಯನ್ನ ಮಾಡ್ತಿದ್ದಾರೆ ಉದ್ರಿಕ್ತರು. ಪ್ರತಿಭಟನಾಕಾರರು, ಮಾಜಿ ಮಂತ್ರಿಗಳು, ಸಂಸದರ ಮೇಲೆ ಪ್ರತಿಭಟನಾಕಾರರು ಮತ್ತೆ ಜನರು ಅಟ್ಯಾಕ್ ಅನ್ನ ಮಾಡ್ತಿದ್ದಾರೆ. ಸಂಸದ ರಜಿತಾ ಸೇನಾರತ್ನೆ ಮೇಲೆ ದಾಳಿ ಆಗ್ತಾ ಇರುವಂತಹ ವಿಡಿಯೋ ಇದೀಗ ಸಖತ್ ವೈರಲ್ ಆಗ್ತಾ ಇದೆ. ಸಂಸದರಿಗೆ ಥಳಿಸಿ ಎಳೆದೊಯ್ತಾ ಇರುವಂತಹ ಉದ್ರಿಕ್ತರು, ಆ ದೃಶ್ಯವನ್ನ ಕೂಡ ತೋರಿಸ್ತಾ ಇದೀವಿ. ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ, ಯಾವ ರೀತಿಯಾಗಿ ಉದ್ರಿಕ್ತರು, ಪ್ರತಿಭಟನಾಕಾರರು ಅವರ ಮೇಲೆ ಮುಗಿಬಿದ್ದಿದ್ದಾರೆ ಅನ್ನುವಂಥದ್ದನ್ನ ನಾವು ದೃಶ್ಯದಲ್ಲಿ ತೋರಿಸ್ತಾ ಇದೀವಿ. ಪ್ರತಿಭಟನಾಕಾರರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸವನ್ನ ಪಟ್ಟರೂ ಕೂಡ ಯಾವುದೇ ಪ್ರಯೋಜನವಾಗ್ತಾ ಇಲ್ಲ. ಈಗ ಜನಪ್ರತಿನಿಧಿಗಳ ಮೇಲೆ ಪ್ರತಿಭಟನಾ ನಿರತರಿಂದ ದಾಳಿಯನ್ನ ನಡೆಸಲಾಗ್ತಾ ಇದೆ. ಸಿಕ್ಕಲ್ಲಿ ದಾಳಿಯನ್ನ ಮಾಡ್ತಿದ್ದಾರೆ ಉದ್ರಿಕ್ತರು. ಪ್ರತಿಭಟನಾಕಾರರು ಕೂಡ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಮಾಜಿ ಮಂತ್ರಿಗಳು, ಸಂಸದರ ಮೇಲೆ ಜನರು ಅಟ್ಯಾಕ್ ಅನ್ನ ಮಾಡ್ತಿದ್ದಾರೆ. ಈ ರೀತಿಯಾದಂತಹ ಪರಿಸ್ಥಿತಿಯನ್ನ ತಂದಿಟ್ಟಿದ್ದಕ್ಕೆ ಈಗ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಸಂಸದ ರಜಿತಾ ಸೇನಾರತ್ನೆ ಮೇಲೆ ದಾಳಿ ಮಾಡಿರುವಂತಹ ವಿಡಿಯೋ ಇದೀಗ ಸಖತ್ ವೈರಲ್ ಆಗ್ತಾ ಇದೆ. ಶ್ರೀಲಂಕಾದಿಂದ ಅಧ್ಯಕ್ಷ ಗೊಟಬಯ ಪರಾರಿಯಾಗಿದ್ದಾರೆ. ಹೋರಾಟ ತೀವ್ರವಾಗ್ತಿದ್ದಂತೆ ವಿಮಾನದ ಮೂಲಕ ಎಸ್ಕೇಪ್ ಆಗಿದ್ದಾರೆ. ಶ್ರೀಲಂಕಾ ಬಿಟ್ಟು ಹೊರ ದೇಶಗಳಿಗೆ ಹೋಗಿರೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ.
ಇತ್ತ ಗೊಟಬಯ ರಾಜಪಕ್ಸೆ ರಾಜೀನಾಮೆಗೆ ಒತ್ತಾಯ ಸಹ ಕೇಳಿ ಬರ್ತಾ ಇದ್ದು ಸ್ವಪಕ್ಷೀಯರಿಂದಲೇ ರಾಜೀನಾಮೆ ನೀಡುವಂತೆ ಆಗ್ರಹಿಸಲಾಗಿದೆ. ತುರ್ತು ಕ್ಯಾಬಿನೆಟ್ ಸಭೆಯನ್ನ ಕರೆದಿದೆ. ಶ್ರೀಲಂಕಾ ಪ್ರಧಾನಿ ಅವರು ಕೂಡ ಈಗ ತುರ್ತು ಕ್ಯಾಬಿನೆಟ್ ಸಭೆಯನ್ನ ಕರೆದಿದ್ದಾರೆ. ಮತ್ತೊಂದು ಕಡೆ ಈಗ ಶ್ರೀಲಂಕಾದಿಂದ ಅಧ್ಯಕ್ಷ ಗೊಟಬಯ ಪರಾರಿಯಾಗಿದ್ದಾರಾ ಅನ್ನುವಂತಹ ಅನುಮಾನ ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ಹೋರಾಟ ತೀವ್ರವಾಗ್ತಾ ಇದ್ದಂತೆ ವಿಮಾನದ ಮೂಲಕ ಅವರು ಎಸ್ಕೇಪ್ ಆಗಿದ್ದಾರಾ, ಶ್ರೀಲಂಕಾ ಬಿಟ್ಟು ಹೊರ ದೇಶಗಳಿಗೆ ಹೋಗಿರುವಂತಹ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಇತ್ತ ಗೊಟಬಯ ರಾಜಪಕ್ಸೆ ರಾಜೀನಾಮೆಗೆ ಒತ್ತಾಯ ಸಹ ಕೇಳಿ ಬರ್ತಾ ಇದ್ದು ಸ್ವಪಕ್ಷೀಯರಿಂದಲೇ ರಾಜೀನಾಮೆ ನೀಡುವಂತೆ ಆಗ್ರಹಿಸಲಾಗ್ತಾ ಇದೆ. ಇನ್ನುಳಿದ ಸುದ್ದಿಗಳನ್ನ ನೋಡೋಣ ಬ್ರೇಕ್ ಆದ್ಮೇಲೆ. ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡೋದೇ ಪೋಷಕರಿಗಿರೋ ದೊಡ್ಡ ಸವಾಲು. ಒಂದೊಂದು ಶಿಕ್ಷಣ ಸಂಸ್ಥೆಗಳು ಒಂದೊಂದು ಕಡೆ ಇರುತ್ತೆ. ಹೇಗಪ್ಪ ಹೋಗೋದು? ಟೆನ್ಷನ್ ಬಿಟ್ಟಾಕಿ ನ್ಯೂಸ್ 18 ಕನ್ನಡದ ವಿದ್ಯಾಸಂಗಮಕ್ಕೆ ಬನ್ನಿ. ಒಂದೇ ಸೂರಿನಡಿ ಎಲ್ಲ ಶಿಕ್ಷಣ ಸಂಸ್ಥೆಗಳ ಕೋರ್ಸ್ಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿ. ಇಂಜಿನಿಯರಿಂಗ್, ನಾನ್ ಇಂಜಿನಿಯರಿಂಗ್, ಪೋಸ್ಟ್ ಗ್ರಾಜ್ಯುಯೇಷನ್, ಪ್ಯಾರಾಮೆಡಿಕಲ್, ಜಾಬ್ ಓರಿಯೆಂಟೆಡ್, ಹೀಗೆ ಎಲ್ಲ ಕೋರ್ಸ್ಗಳ ಬಗ್ಗೆ ಪಕ್ಕಾ ಮಾಹಿತಿ. ಅಷ್ಟೇ ಅಲ್ಲ ರೀ, ಎಕ್ಸ್ಪರ್ಟ್ ಜೊತೆ ಮಾತು, ಟಾಪರ್ಸ್ ಜೊತೆ ಸಂವಾದ. ಇದು ನ್ಯೂಸ್ 18 ಕನ್ನಡದ ವಿದ್ಯಾಸಂಗಮ. ಜುಲೈ 9, 10 ಶನಿವಾರ ಭಾನುವಾರ, ಮಲ್ಲೇಶ್ವರಂ ಗ್ರೌಂಡ್, ಬೆಂಗಳೂರು. ನೀವು ಬನ್ನಿ, ನಾವು ಬರ್ತೀವಿ. PUC ಏನೋ ಮುಗೀತು, ನೆಕ್ಸ್ಟ್ ಯಾವ ಕೋರ್ಸ್ ತಗೋಬೇಕು? ಹೈಯರ್ ಎಜುಕೇಶನ್ ದೇ ದೊಡ್ಡ ಚಿಂತೆನಾ? ಏನ್ ಮಾಡ್ಬೇಕು ಅಂತ ಕನ್ಫ್ಯೂಷನ್? ಡೋಂಟ್ ವರಿ, ನ್ಯೂಸ್ 18 ಕನ್ನಡದ ವಿದ್ಯಾಸಂಗಮ ಎಜುಕೇಶನ್ ಎಕ್ಸ್ಪೋಗೆ ಬನ್ನಿ. ನ್ಯೂಸ್ 18 ಕನ್ನಡ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಪ್ರೆಸೆಂಟ್ಸ್ ವಿದ್ಯಾಸಂಗಮ 2022. ಎಲ್ಲಪ್ಪ ಇವರು? ರಾಜಶೇಖರ್, ಕಮ ತೀರಿ. ಏನ್ ರಾಜಶೇಖರ್? ಮಗೊಂದು PUC ಆಗಿದೆ, ಹಾ, ಮುಂದೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೋತೀರಾ ರಾಜಶೇಖರ್? ಆಕ್ಚುಲಿ ಒಳ್ಳೆ ಟೈಮಲ್ಲಿ ಕೇಳಿದಿರಿ ಪ್ರಶ್ನೆನ. ನ್ಯೂಸ್ 18 ಇಂದ ಈ ಬರೋ ಶನಿವಾರ ಭಾನುವಾರ ಜುಲೈ 9, 10 ಇಡೀ ದಿವಸ ನೀವು ನಿಮ್ಮ ಮನೆಯವರು ಮತ್ತೆ ಮಗನ್ ಕರ್ಕೊಂಡ್ ಬನ್ನಿ. ಎಲ್ಲ ಸಾಲ್ವ್ ಆಗುತ್ತೆ ಪ್ರಾಬ್ಲಮ್. ನಿಮ್ಗೂ ಹೇಳ್ಬಿಡ್ತೀನಿ ನಾನು, ಎಜುಕೇಶನ್ ಎಕ್ಸ್ಪರ್ಟ್ಗಳಿರ್ತಾರೆ, ಸೆಮಿನಾರ್ಗಳಿರುತ್ತೆ, ಬೇರೆ ಬೇರೆ ಕೋರ್ಸು, ಬೇರೆ ಬೇರೆ ಕಾಲೇಜಲ್ಲಿ ಎಷ್ಟೆಷ್ಟಿದೆ ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಹೈಯರ್ ಎಜುಕೇಶನ್, ಸ್ಕಾಲರ್ಶಿಪ್ ಎಲ್ಲೆಲ್ಲಿ ಸಿಗುತ್ತೆ, ಮತ್ತು ಸ್ಪಾಟ್ ಅಡ್ಮಿಷನ್ ಇವೆಲ್ಲವೂ ಸಿಗುತ್ತೆ ಈ ವಿದ್ಯಾಸಂಗಮದಲ್ಲಿ. ನೀವು ಮಾಡ್ಬೇಕಾಗಿರೋದು ವೆರಿ ಸಿಂಪಲ್, ನಿಮ್ಮ ಮಗು ಕರ್ಕೊಂಡು ಬನ್ನಿ ನಮ್ಮ ಜಾಗಕ್ಕೆ. ಎಲ್ಲಿ ಅಂತೀರಾ? ಬೆಂಗಳೂರಿನ ಮಲ್ಲೇಶ್ವರಂ ಗ್ರೌಂಡ್ಸ್, ಜುಲೈ 9 ಮತ್ತು 10ನೇ ತಾರೀಕು ಇಡೀ ದಿವಸ ನಾವು ಇರ್ತೀವಿ, ನೀವು ಬನ್ನಿ. ಹೈಯರ್ ಎಜುಕೇಶನ್ಗೆ ಗೌರ್ಮೆಂಟ್ ಇಂದ ಸಿಗೋ ಸ್ಕಾಲರ್ಶಿಪ್, ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿ. 45ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳು, ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯಗಳು ಭಾಗವಹಿಸುತ್ತಿವೆ. ಕೋರ್ಸ್ ಸೆಲೆಕ್ಷನ್ ಬಗ್ಗೆ ಯಾವುದೇ ಕ್ವೆಶ್ಚನ್ ಇರಲಿ, ಕನ್ಫ್ಯೂಷನ್ ಇರಲಿ, ಎಕ್ಸ್ಪರ್ಟ್ಗಳ ಜೊತೆ ಮಾತಾಡಿ ಕ್ಲಾರಿಟಿ ತಗೊಳ್ಳಿ. ಕನಸಿನ ಕೋರ್ಸ್ ಅನ್ನ ಆಯ್ಕೆ ಮಾಡ್ಕೊಳ್ಳಿ. ಸ್ಪಾಟ್ ಅಡ್ಮಿಷನ್ಸ್, ಸ್ಮಾರ್ಟ್ ಡಿಸಿಷನ್. ಹಾಯ್ ಸತೀಶ್ ಅವರೇ, ಏನ್ ಸಮಾಚಾರ? ಏನು ಹುಡುಕ್ತಾ ಇದ್ದೀರಾ? ಮಗ PUC ಪಾಸ್ ಆಗಿದ್ದಾನೆ, ಯಾವ ಕಾಲೇಜ್ ಚೆನ್ನಾಗಿದೆ, ಯಾವ ಕೋರ್ಸಸ್ ಚೆನ್ನಾಗಿದೆ, ಸ್ಕಾಲರ್ಶಿಪ್ ಎಲ್ಲಿ ಸಿಗುತ್ತೆ ಅಂತ ಹುಡುಕ್ತಾ ಇದ್ದೀನಿ. ಅಯ್ಯೋ, ಹಿಂಗೆಲ್ಲ ಹುಡುಕಿದ್ರೆ ಸಿಗಲ್ಲ ರೀ. ಕಂಪ್ಯೂಟರ್ ಅಲ್ಲಿ ಒಂದೇ ಕಡೆ 45ಕ್ಕೂ ಹೆಚ್ಚು ಕಾಲೇಜ್ಗಳು ಬರುತ್ತೆ. ಇದೇ ಜುಲೈ 9 ಮತ್ತೆ 10ನೇ ತಾರೀಕು ಮಲ್ಲೇಶ್ವರಂನ ಹೈಸ್ಕೂಲ್ ಗ್ರೌಂಡ್ ಗೊತ್ತಲ್ಲ, ಅಲ್ಲಿ ನ್ಯೂಸ್ 18 ಕನ್ನಡದವರು ನ್ಯೂಸ್ 18 ಕನ್ನಡ ವಿದ್ಯಾಸಂಗಮ ಅಂತ ಎಜುಕೇಶನ್ ಎಕ್ಸ್ಪೋ ಆಯೋಜನೆ ಮಾಡಿದ್ದಾರೆ. ಟಾಪ್ ಸೀಕ್ರೆಟ್ ತಿಳ್ಕೋಬಹುದು, ಎಜುಕೇಶನ್ ಎಕ್ಸ್ಪರ್ಟ್ಗಳ ಜೊತೆ ಮಾತಾಡಬಹುದು, ಸ್ಕಾಲರ್ಶಿಪ್, ಗೌರ್ಮೆಂಟ್ ಸ್ಕೀಮ್ಗಳು, ಸರ್ಕಾರದಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಎಲ್ಲದ್ರ ಬಗ್ಗೆನೂ ಕಂಪ್ಲೀಟ್ ಮಾಹಿತಿ ನಿಮ್ಗೆ ಸಿಗುತ್ತೆ. ಇದಿಷ್ಟೇ ಅಲ್ಲ ಕಣ್ರಿ, ಸ್ಪಾಟ್ ಅಲ್ಲಿ ಅಡ್ಮಿಷನ್ ಮಾಡ್ಕೋಬಹುದು. ಮತ್ತಿನ್ ಯಾಕೆ ವೇಟ್ ಮಾಡ್ತಾ ಇದ್ದೀರಾ? ಬನ್ನಿ, ನಿಮ್ ಫ್ರೆಂಡ್ಸ್ ಅನ್ನು ಕರ್ಕೊಂಡು ಬನ್ನಿ. ಎಲ್ಲಿ ಹೇಳಿ? ಮಲ್ಲೇಶ್ವರಂನ ಹೈಸ್ಕೂಲ್ ಗ್ರೌಂಡ್, ಬೆಂಗಳೂರು, ಜುಲೈ 9 ಮತ್ತೆ 10ನೇ ತಾರೀಕು. ಕನ್ನಡ ಸಂಸತ್ನಲ್ಲಿ ಕನ್ನಡ ಡಿಂಡಿಮ, ದೇಶದ ಆಚೆಗೂ ಮೊಳಗಿದ ಕನ್ನಡ ಡಿಂಡಿಮ. ಕೆನಡಾದಲ್ಲಿ ಸಂಸತ್ ಸದಸ್ಯನಾಗಿ ಆಯ್ಕೆಯಾಗಿ ಮತ್ತು ಕನ್ನಡದಲ್ಲಿ ಮಾತನಾಡುವುದು ಸುಮಾರು 5 ಕೋಟಿ ಕನ್ನಡಿಗರಿಗೆ ಹೆಮ್ಮೆಯ ಕ್ಷಣವಾಗಿದೆ.
ವೆಲ್ಕಮ್ ಬ್ಯಾಕ್. ಶ್ರೀಲಂಕಾದಲ್ಲಿ ಆರ್ಥಿಕ ಬಿಕ್ಕಟ್ಟು ತಲೆದೂರಿದ್ದು ಇದೀಗ ಶ್ರೀಲಂಕಾದಿಂದ ಅಧ್ಯಕ್ಷ ಗೊಟಬಯ ಪರಾರಿಯಾಗಿದ್ದಾರಾ ಅನ್ನುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ಹೋರಾಟ ತೀವ್ರವಾಗ್ತಾ ಇದ್ದಂತೆ ವಿಮಾನದ ಮೂಲಕ ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಶ್ರೀಲಂಕಾ ಬಿಟ್ಟು ಹೊರದೇಶಗಳಿಗೆ ಹೋಗಿರೋ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಇತ್ತ ಗೊಟಬಯ ರಾಜಪಕ್ಸೆ ರಾಜೀನಾಮೆಗೆ ಒತ್ತಾಯ ಸಹ ಕೇಳಿ ಬರ್ತಾ ಇದೆ. ಸ್ವಪಕ್ಷೀಯರಿಂದಲೇ ರಾಜೀನಾಮೆ ನೀಡುವಂತೆ ಆಗ್ರಹಿಸಲಾಗ್ತಾ ಇದೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವಾಗ ತುರ್ತು ಕ್ಯಾಬಿನೆಟ್ ಸಭೆಯನ್ನ ಕರೆದಿದ್ದಾರೆ ಶ್ರೀಲಂಕಾ ಪ್ರಧಾನಿ. ಅಲ್ಲೂ ಕೂಡ ಸಾಕಷ್ಟು ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಮುಂದೆ ಯಾವ ರೀತಿಯಾದಂತಹ ಕ್ರಮವನ್ನ ತಗೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ಈಗ ದೃಶ್ಯದಲ್ಲೂ ಕೂಡ ತೋರಿಸ್ತಾ ಇದೀವಿ ಯಾವ ರೀತಿಯಾಗಿ ಜನರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಧ್ಯಕ್ಷರ ನಿವಾಸಕ್ಕೆ ಮುತ್ತಿಗೆ ಹಾಕಿರುವಂತಹ ಜನರು ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಇಳಿದು ಈಜಾಟವನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಅವರ ಬೆಡ್ರೂಮ್ಗೆ ನುಗ್ಗಿ ಅಲ್ಲಿ ದಾಂಧಲೆಯನ್ನ ನಡೆಸ್ತಿದ್ದಾರೆ. ಬೆಡ್ಗಳ ಮೇಲೆ ಹೊರಳಾಡ್ತಿದ್ದಾರೆ. ಮತ್ತೊಂದು ಕಡೆ ಅವರು ಉಪಯೋಗಿಸ್ತಾ ಇದ್ದಂತಹ ಮೇಕಪ್ ಕಿಟ್ ಅನ್ನು ಸಹ ಅಲ್ಲಿಂದ ಕದ್ದೊಯ್ತಿದ್ದಾರೆ. ಅದನ್ನ ಕೂಡ ಯೂಸ್ ಮಾಡ್ತಿದ್ದಾರೆ. ಅಲ್ಲಿ ದಾಂಧಲೆಯನ್ನೇ ನಡೆಸ್ತಿದ್ದಾರೆ ಜನರು. ಅವರ ಆಕ್ರೋಶವನ್ನ ಈ ಮೂಲಕ ವ್ಯಕ್ತಪಡಿಸ್ತಿದ್ದಾರೆ. ಇನ್ನು ಜನಪ್ರತಿನಿಧಿಗಳ ಮೇಲೆ ಪ್ರತಿಭಟನಾಕಾರರು ದಾಳಿಯನ್ನ ನಡೆಸಿದ್ದಾರೆ. ಸಿಕ್ಕಲ್ಲಿ ದಾಳಿಯನ್ನ ಮಾಡ್ತಿದ್ದಾರೆ ಉದ್ರಿಕ್ತರು ಮತ್ತೆ ಪ್ರತಿಭಟನಾಕಾರರು. ಮಾಜಿ ಮಂತ್ರಿಗಳು ಸಂಸದರ ಮೇಲೆ ಜನರಿಂದ ಅಟ್ಯಾಕ್ ಅನ್ನ ಮಾಡಲಾಗ್ತಾ ಇದೆ. ಸಂಸದ ರಜಿತ್ ಸೇನಾ ರತ್ನೆ ಮೇಲೆ ದಾಳಿ ಮಾಡಿರುವಂತಹ ವಿಡಿಯೋ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರುವಂತದ್ದು. ಸಂಸದರಿಗೆ ಥಳಿಸಿ ಎಳೆದೊಯ್ತಾ ಇರುವಂತಹ ದೃಶ್ಯವನ್ನ ತೋರಿಸ್ತಾ ಇದೀವಿ. ಉದ್ರಿಕ್ತರು ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ. ಸಿಕ್ಕವರ ಮೇಲೆ ಉದ್ರಿಕ್ತರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಹಾಗೆ ಹಲ್ಲೆಯನ್ನ ಕೂಡ ನಡೆಸ್ತಿದ್ದಾರೆ. ಜನರನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಇಲ್ಲಿ ಹರಸಾಹಸವನ್ನ ಪಡ್ತಿದ್ದಾರೆ. ಜನಪ್ರತಿನಿಧಿಗಳ ಮೇಲೆ, ಸಂಸದರ ಮೇಲೆ, ಶಾಸಕರ ಮೇಲೆ ಯಾರ್ಯಾರು ಸಿಗ್ತಾರೋ ಅವ್ರ ಮೇಲೆಲ್ಲ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ. ಮತ್ತೊಂದು ಕಡೆ ದಾಂಧಲೆಯನ್ನ ನಡೆಸ್ತಿದ್ದಾರೆ ಅಧ್ಯಕ್ಷರ ಭವನದಲ್ಲಿ. ಶ್ರೀಲಂಕಾದಲ್ಲಿ ಆರ್ಥಿಕ ಬಿಕ್ಕಟ್ಟು ತಲೆದೂರಿದ್ದು ಅಧ್ಯಕ್ಷರ ನಿವಾಸಕ್ಕೆ ಜನರು ಮುತ್ತಿಗೆಯನ್ನ ಹಾಕಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಅಧ್ಯಕ್ಷರ ನಿವಾಸದ ಮೂಲೆಗೂ ಜನರು ಲಗ್ಗೆಯನ್ನ ಇಟ್ಟು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಹೆಲಿಕಾಪ್ಟರ್ನಲ್ಲಿ ಅಧ್ಯಕ್ಷ ರಾಜಪಕ್ಸೆ ಪರಾರಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಧ್ಯಕ್ಷ ರಾಜಪಕ್ಸೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರ ನಿವಾಸಕ್ಕೆ ಮುತ್ತಿಗೆಯನ್ನ ಹಾಕಿ ಜನರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಪದಚ್ಯುತಿಗೆ ಒತ್ತಾಯಿಸಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಭಯದಿಂದ ಅಧ್ಯಕ್ಷ ಗೊಟಬಯ ರಾಜಪಕ್ಸೆ ಅಲ್ಲಿಂದ ಇದೀಗ ಪರಾರಿಯಾಗಿದ್ದಾರೆ. ಈಗ ಅಧ್ಯಕ್ಷರ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಜನರು ಈಜಾಟವನ್ನ ಮಾಡ್ತಿದ್ದಾರೆ. ಪೊಲೀಸರಿಂದ ಅಶ್ರುವಾಯು ಪ್ರಯೋಗವನ್ನ ಮಾಡಿದ್ರು ಕೂಡ ಯಾವುದಕ್ಕೂ ಬಗ್ಗದೆ ಜನರು ಭಾರೀ ಗಲಾಟೆಯನ್ನೇ ಮಾಡ್ತಿದ್ದಾರೆ. ದಾಂಧಲೆಯನ್ನೇ ನಡೆಸ್ತಿದ್ದಾರೆ. ಪೊಲೀಸರು ಕೂಡ ಅವರನ್ನ ಕಂಟ್ರೋಲ್ ಮಾಡೋದಕ್ಕೆ ಎಷ್ಟೇ ಹರಸಾಹಸ ಪಟ್ಟರೂ ಕೂಡ ಅವ್ರ ಕೈಲಿ ಸಾಧ್ಯವಾಗ್ತಾ ಇಲ್ಲ. ಅಧ್ಯಕ್ಷರ ಬೆಡ್ರೂಮ್ಗೆ ಲಗ್ಗೆಯನ್ನ ಇಟ್ಟಿದ್ದಾರೆ ಜನರು. ಅಲ್ಲೂ ಕೂಡ ದಾಂಧಲೆಯನ್ನ ಮೆರೆದಿದ್ದಾರೆ. ಅಧ್ಯಕ್ಷರ ಬೆಡ್ ಮೇಲೆ ಬಿದ್ದು ಅಲ್ಲಿ ಹೊರಳಾಡ್ತಿದ್ದಾರೆ. ಅಧ್ಯಕ್ಷರ ಮೇಕಪ್ ಕಿಟ್ ಅನ್ನ ಜನ ಕದ್ದೊಯ್ತಿದ್ದಾರೆ. ಸಿಕ್ಕ ವಸ್ತುಗಳ ಲೂಟಿಗೆ ಜನರು ಪ್ರಯತ್ನವನ್ನ ಪಡ್ತಿದ್ದಾರೆ. ಪೊಲೀಸರು ಅಡ್ಡಗಟ್ಟಿದ್ರು. ವಿರೋಧವನ್ನ ಮಾಡಿ ಜಗಳಕ್ಕೆ ನಿಂತು ಅವರ ಜೊತೆಗೂ ಕೂಡ ವಾಗ್ವಾದವನ್ನ ನಡೆಸ್ತಿದ್ದಾರೆ. ಈ ಮೂಲಕ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ. ಆರ್ಥಿಕ ಬಿಕ್ಕಟ್ಟಿನಿಂದ ನಲುಗಿ ಹೋಗಿರುವಂತಹ ಜನರು ಈ ರೀತಿಯಾಗಿ ರೊಚ್ಚಿಗೆದ್ದಿದ್ದಾರೆ. ಪ್ರತಿಭಟನಾಕಾರರು, ಉದ್ರಿಕ್ತರು ಈಗ ಜನಪ್ರತಿನಿಧಿಗಳು, ಶಾಸಕರ ಮೇಲೆ ದಾಂಧಲೆಯನ್ನ ಕೂಡ ನಡೆಸ್ತಿದ್ದಾರೆ, ದಾಳಿಯನ್ನ ಮಾಡ್ತಿದ್ದಾರೆ. ಈ ಹಿನ್ನೆಲೆ ಶ್ರೀಲಂಕಾದಲ್ಲಿ ನಾಗರಿಕ ಪ್ರತಿಭಟನೆ ಹಿನ್ನೆಲೆ ತುರ್ತು ಕ್ಯಾಬಿನೆಟ್ ಸಭೆಯನ್ನ ಕೂಡ ಕರೆದಿದ್ದಾರೆ ಲಂಕಾ ಪ್ರಧಾನಿ. ಪರಿಸ್ಥಿತಿಯನ್ನ ಹತೋಟಿಗೆ ತರುವ ಬಗ್ಗೆ ಅಲ್ಲಿ ಚರ್ಚೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಜನಪ್ರತಿನಿಧಿಗಳ ಮೇಲೆ ಪ್ರತಿಭಟನಾಕಾರರು ದಾಳಿಯನ್ನ ನಡೆಸಿದ್ದಾರೆ. ಸಿಕ್ಕಲ್ಲಿ ದಾಳಿಯನ್ನ ಮಾಡ್ತಾ ಇದ್ದಾರೆ ಉದ್ರಿಕ್ತರು, ಪ್ರತಿಭಟನಾಕಾರರು. ಮಾಜಿ ಮಂತ್ರಿಗಳಿರಬಹುದು, ಸಂಸದರ ಮೇಲೆ ಕೂಡ ಇರಬಹುದು. ಜನರಿಂದ ಅಟ್ಯಾಕ್ ನಡೀತಾ ಇದೆ ಅಲ್ಲಿ. ಸಂಸದ ರಜಿತ್ ಸೇನಾ ರತ್ನೆ ಮೇಲೆ ದಾಳಿ ಆಗಿರುವಂತಹ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಸೊ ಜನರನ್ನ ಯಾವ ರೀತಿಯಾಗಿ ಕಂಟ್ರೋಲ್ಗೆ ತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಚರ್ಚೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಶ್ರೀಲಂಕಾದಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯ ಕಿಚ್ಚು ಹೆಚ್ಚಾಗ್ತಾ ಇದೆ. ಪ್ರತಿಭಟನೆಗೆ ಶ್ರೀಲಂಕಾ ಮಾಜಿ ಕ್ರಿಕೆಟಿಗರು ಕೂಡ ಸಪೋರ್ಟ್ ಅನ್ನ ಮಾಡ್ತಿದ್ದಾರೆ. ಜನರ ಜೊತೆ ನಿಂತು ಪ್ರತಿಭಟನೆ ನಡೆಸ್ತಾ ಇರೋ ಜಯಸೂರ್ಯ ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ.
ಪ್ರತಿಭಟನಾಕಾರರು ಜಮಾವಣೆಗೊಂಡಿದ್ದಾರೆ. ಅಂತಾರಾಷ್ಟ್ರೀಯ ಗಮನ ಸೆಳೆಯೋ ಸಲುವಾಗಿ ಹೋರಾಟವನ್ನ ಮಾಡ್ತಿದ್ದಾರೆ ಪ್ರತಿಭಟನಾಕಾರರು. ಈಗ ಪ್ರತಿಭಟನಾಕಾರರ ಕಂಟ್ರೋಲ್ಗೆ ಸೇನೆ ಕೂಡ ಹರಸಾಹಸವನ್ನ ಪಡ್ತಾ ಇದೆ. ಇದೀಗ ಕ್ರಿಕೆಟರ್ಸ್ಗಳು ಕೂಡ ಅವರಿಗೆ ಬೆಂಬಲವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಶ್ರೀಲಂಕಾದಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯ ಕಿಚ್ಚು ಹೆಚ್ಚಾಗ್ತಾ ಇದ್ದು, ಪ್ರತಿಭಟನೆಗೆ ಶ್ರೀಲಂಕಾ ಮಾಜಿ ಕ್ರಿಕೆಟಿಗ ಸಪೋರ್ಟ್ ಕೂಡ ಮಾಡ್ತಿದ್ದಾರೆ. ಜನರ ಜೊತೆ ನಿಂತು ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ ಜಯಸೂರ್ಯ. ಅವರು ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಕೊಲಂಬೋದ ಸ್ಟೇಡಿಯಂ ಬಳಿ ಪ್ರತಿಭಟನಾಕಾರರು ಜಮಾವಣೆಗೊಂಡಿದ್ದಾರೆ. ಅಂತಾರಾಷ್ಟ್ರೀಯ ಗಮನವನ್ನು ಸೆಳೆಯೋದಕ್ಕೆ ಸಲುವಾಗಿ ಹೋರಾಟವನ್ನ ಮಾಡ್ತಿದ್ದಾರೆ ಪ್ರತಿಭಟನಾಕಾರರು. ಪ್ರತಿಭಟನಾಕಾರರನ್ನ ಕಂಟ್ರೋಲ್ಗೆ ತರೋದಕ್ಕೆ ಸೇನೆ ಕೂಡ ಹರಸಾಹಸವನ್ನ ಪಡ್ತಾ ಇದೆ. ಬಟ್ ಯಾವುದೇ ರೀತಿಯಲ್ಲಿ ಯೂಸ್ ಆಗ್ತಿಲ್ಲ. ಆ ರೀತಿಯಾದಂತಹ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. ಈಗ ಜನರನ್ನ ಅಶ್ರುವಾಯು ಸಿಡಿಸೋ ಮೂಲಕ ಕೂಡ ಪೊಲೀಸರು ಅವರನ್ನ ತಡೆಯೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ರು ಕೂಡ ಯಾವುದೇ ರೀತಿಯಾದಂತಹ ಒಂದು ಯೂಸ್ ಆಗ್ತಾ ಇಲ್ಲ. ಅಷ್ಟು ಈ ಮೂಲಕ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಯಾವ ರೀತಿಯಾಗಿ ಆರ್ಥಿಕ ಬಿಕ್ಕಟ್ಟು ಎದುರಾಗಿದೆ ಅಂತ ಅಂದ್ರೆ ಸಿಕ್ಕವರ ಮೇಲೆ ಅಲ್ಲಿ ಪ್ರತಿಭಟನಾಕಾರರು ದಾಳಿಯನ್ನ ನಡೆಸುತ್ತಿದ್ದಾರೆ. ಪೊಲೀಸರು ಕೂಡ ಅವರನ್ನ ಕಂಟ್ರೋಲ್ ಮಾಡೋದಕ್ಕೆ ಹರಸಾಹಸವನ್ನ ಪಡ್ತಿದ್ದಾರೆ. ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಜನರನ್ನ ನಿಯಂತ್ರಿಸೋದಕ್ಕೆ ಬ್ಯಾರಿಕೇಡ್ ಅನ್ನ ಹಾಕಿದ್ದಾರೆ ಪೊಲೀಸರು. ಆ ಬ್ಯಾರಿಕೇಡ್ ಅನ್ನ ತಳ್ಳಿ ಹಾಕಿ ಜನರು ಅಲ್ಲಿನ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಮತ್ತೊಂದು ಕಡೆ ಅಲ್ಲಿ ಪಟಾಕಿಯನ್ನ ಸಿಡಿಸಿ ಬೆಂಕಿ ಹಚ್ಚುವಂತಹ ಕೆಲಸಗಳು ಕೂಡ ನಡೀತಾ ಇದೆ. ಮತ್ತೊಂದು ಕಡೆ ಅಲ್ಲಿರುವಂತಹ ವಾಹನಗಳ ಮೇಲೆ ಹತ್ತಿ ಅವರು ಪ್ರೊಟೆಸ್ಟ್ ಮಾಡ್ತಾ ಇರುವಂತಹ ದೃಶ್ಯವನ್ನ ಕೂಡ ತೋರಿಸ್ತಾ ಇದೀವಿ. ದಿನದಿಂದ ದಿನಕ್ಕೆ ಕ್ಷಣದಿಂದ ಕ್ಷಣಕ್ಕೂ ಕೂಡ ಈ ಒಂದು ಪರಿಸ್ಥಿತಿ ಉದ್ವಿಗ್ನವಾಗ್ತಾ ಇದೆ. ಕೊಡಗಿನಲ್ಲಿ ಮುಂದುವರೆದ ಭಾರಿ ಮಳೆ ಹಿನ್ನೆಲೆ 1ನೇ ಮೊಣಂಗೇರಿಯಲ್ಲಿ ಭೂಕುಸಿತವಾಗಿದೆ. ವೆಂಕಪ್ಪ ಅನ್ನೋರ ಕಾಫಿ ತೋಟದಲ್ಲಿ ಭೂಕುಸಿತವಾಗಿದೆ. ನೂರಾರು ಕಾಫಿ ಗಿಡಗಳು ಸಂಪೂರ್ಣವಾಗಿ ನಾಶವಾಗಿದೆ. ಭೂಮಿಯಿಂದ ಅಂತರ್ಜಲ ಉಕ್ಕಿ ಬರ್ತಾ ಇದ್ದು, ಮನೆ ಪಕ್ಕದಲ್ಲಿಯೇ ಅಂತರ್ಜಲ ಉಕ್ಕಿ ಬರ್ತಾ ಇರೋದ್ರಿಂದ ಅಲ್ಲಿ ಸ್ಥಳೀಯರು ಆತಂಕಗೊಂಡಿದ್ದಾರೆ. ಮನೆಗೂ ತೊಂದರೆಯಾಗುವಂತಹ ಆತಂಕದಲ್ಲಿದೆ ವೆಂಕಪ್ಪ ಕುಟುಂಬ. ಮತ್ತೊಂದೆಡೆ ಸುಬ್ರಹ್ಮಣ್ಯ ಅನ್ನೋರ ಮನೆ ಕೂಡ ಕುಸಿತಗೊಂಡಿದೆ. 2018ರಲ್ಲಿ ತೀವ್ರ ಪ್ರಮಾಣದಲ್ಲಿ ಇದೇ ಭಾಗದಲ್ಲಿ ಭೂಕುಸಿತ ಕಂಡಿತ್ತು. ಮತ್ತೆ ಅದೇ ರೀತಿಯಾದಂತಹ ಸಿಚುವೇಶನ್ ಅಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ಈಗ ಕೊಡಗಿನಲ್ಲಿ ಮುಂದುವರೆದಂತಹ ಭಾರಿ ಮಳೆ ಹಿನ್ನೆಲೆ 1ನೇ ಮೊಣಂಗೇರಿಯಲ್ಲಿ ಭೂಕುಸಿತವಾಗಿದೆ. ವೆಂಕಪ್ಪ ಅನ್ನೋರ ಕಾಫಿ ತೋಟದಲ್ಲಿ ಭೂಕುಸಿತ ಆಗಿದೆ. ಸಹಜವಾಗಿ ವೆಂಕಪ್ಪ ಕುಟುಂಬದಲ್ಲಿ ಆತಂಕ ಮನೆ ಮಾಡಿದೆ. ನೂರಾರು ಕಾಫಿ ಗಿಡಗಳು ಸಂಪೂರ್ಣವಾಗಿ ನಾಶವಾಗಿದ್ದು, ಭೂಮಿಯಿಂದ ಅಂತರ್ಜಲ ಕೂಡ ಉಕ್ಕಿ ಬರ್ತಾ ಇದೆ. ಮನೆ ಪಕ್ಕದಲ್ಲಿಯೇ ಅಂತರ್ಜಲ ಉಕ್ಕಿ ಬರ್ತಾ ಇದ್ದು, ಅಲ್ಲಿನ ಸ್ಥಳೀಯರು ಕೂಡ ಭಯಭೀತರಾಗಿದ್ದಾರೆ. ಮನೆಗೂ ತೊಂದರೆ ಆಗುವ ಆತಂಕದಲ್ಲಿದ್ದಾರೆ ವೆಂಕಪ್ಪ ಕುಟುಂಬ. ಮತ್ತೊಂದು ಕಡೆ ನೋಡಬಹುದು, ಸುಬ್ರಹ್ಮಣ್ಯ ಅನ್ನೋರ ಮನೆ ಕೂಡ ಕುಸಿತಗೊಂಡಿದೆ. 2018ರಲ್ಲಿ ತೀವ್ರ ಪ್ರಮಾಣದಲ್ಲಿ ಇದೇ ಭಾಗದಲ್ಲಿ ಭೂಕುಸಿತ ಕಂಡಿತ್ತು. ಮತ್ತೆ ಅದೇ ಸಿಚುಯೇಷನ್ ಮರುಕಳಿಸ್ತಾ ಇದೆ. ಸರ್, ಅದೇ ರಾತ್ರಿ ಒಂದು 3 ಗಂಟೆಗೆ ನನಗೆ ಜೋರಾದ ಶಬ್ದ ಬಂತು. ಹಾಗೆ ಹಂಚಿಗಳೆಲ್ಲ ಬೀಳ್ತಾ ಇತ್ತು. ಹಾಗೆ ಬಂದು ನೋಡೋದಕ್ಕೆ ಸದ್ದು ಕೇಳ್ತು. ಮತ್ತೆ ಎಲ್ಲ ಫುಲ್ ಸಂಪೂರ್ಣವಾಗಿ ಇದಾಗಿದೆ. ಮತ್ತು ಕರೆಂಟ್ ಇರೋದ್ರಿಂದ ಮತ್ತು ಜೋರಾಗಿ ಮಳೆ ಬರ್ತಾಯಿತ್ತು, ಗಾಳಿ ಬರ್ತಾಯಿತ್ತು. ಮತ್ತು ನಾವು ಯಾವುದೋ ಕಾರ್ಯಕ್ರಮ ಮಾಡಲಿಕ್ಕೆ ಆಗಲಿಲ್ಲ. ಸ್ವಲ್ಪ ಒಳಗಡೆ ಥಿಂಗ್ಸ್ಗಳು, ಪಾತ್ರೆ ಸಾಮಗ್ರಿಗಳೆಲ್ಲ ಒಳಗಡೆ ಇದೆ. ಆದರೆ ತೆಗಲಿಕ್ಕೆ ಆಗೋದಿಲ್ಲ. ಈಗ ಮನೆ ಇದಕ್ಕೆ ಬೀಳೋದಂತ ಇಲ್ಲ, ನಾವು ಹೇಗೆ ಹೋಗ್ಲಿಕ್ಕೆ ಆಗಲ್ಲ. ಮತ್ತು ರಾತ್ರಿ ಬಂತು, ನಾನು ಒಬ್ಬನೇ ಬೇರೆ. ಮತ್ತು ಪಕ್ಕದಲ್ಲಿ ಅವರು ಯಾರು ಹೇಳಿ ಅವರು ಎಲ್ಲ ಬೆಳಿಗ್ಗೆ ಬಂದರು. ಎಲ್ಲ ಬಂದು ನೋಡಿ ಹೋಗಿದ್ದಾರೆ. ಇನ್ನು ಮುಂದಿನ ಇದು ಮಾಡಿ ಏನು ಮಾಡಬೇಕು ಅಂತ ನೋಡಬೇಕಷ್ಟೇ. ನಾವು ಹುಟ್ಟಿ ಬೆಳೆದಂಥ ಮನೆಗಳು ಅಭಿಮಾನ, ಅದೊಂದು ಈ ಥರ ಆಯ್ತಲ್ಲ ನಮ್ಮ ಕಣ್ಣು ಮುಂದೆ ಅಂತ ಹೇಳ್ತೀವಿ. ಒಂದು ತುಂಬ ಬೇಜಾರಾಗ್ತಿದೆ. ಮನೆಗಳೆಲ್ಲ ಇರುವಂಥದ್ದು. ಹಾಗೆ ಇದೊಂದು ಮನೆ ಆ ಪಕ್ಕದ ಮನೆಯಲ್ಲಿರುವಂಥ ಗೋಡೆಗಳು, ಅದೊಂದು ಸ್ವಲ್ಪ ಕುಸಿಯ ಭೀತಿಯಿಂದ ಅದಕ್ಕೊಂದು ಸ್ವಲ್ಪ ಎದುರ್ಕೊಂಡಿದ್ದೀವಿ. ಈಗ ಅಕ್ಕಪಕ್ಕದ ಮಕ್ಕಳು ಓಡಾಟ ಆ ಕಡೆ ತಿರುಗಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ರೆಡ್ಡಿಂದ ಪಕ್ಕದಲ್ಲಿದ್ದೀವಿ, ನಾವು ಇದೇ ಮನೇಲಿ ಇದ್ದೀವಿ ಅಷ್ಟೇ. ಅನಾಹುತ ತಪ್ಪಿದೆ, ಇಲ್ಲಾಂದರೆ ಏನೋ ದೊಡ್ಡ ಅನಾಹುತ ಆಗ್ತಿತ್ತು. ಅದರಿಂದ ದೇವರ ದಯೆಯಿಂದ ಅದೊಂದು ಯಾವುದೂ ಆಗಿಲ್ಲ, ನಮಗೆ ಚೆನ್ನಾಗಿದೆ.
ಒಂದನೇ ಮೊಳಂಗೇರಿಯಲ್ಲಿ ಭೂಕುಸಿತವಾದ ಸ್ಥಳದಿಂದ ನಮ್ಮ ಪ್ರತಿನಿಧಿ ರವಿ ಪ್ರತ್ಯಕ್ಷ ವಿವರಣೆ ನೀಡಿದ್ದಾರೆ. ಬನ್ನಿ ನೋಡೋಣ. ಕಳೆದ 2 ದಿನಗಳಿಂದ ಸ್ವಲ್ಪ ಪ್ರಮಾಣದಲ್ಲಿ ಬಿಡು ಕೊಟ್ಟಿದ್ದಂತಹ ಮಳೆರಾಯ ನಿನ್ನೆ ಸಂಜೆಯಿಂದ ಮತ್ತೆ ಆರ್ಭಟವನ್ನು ತೋರಿಸ್ತಿರೋಂಥದ್ದು. ಪರಿಣಾಮವಾಗಿ ಮಡಿಕೇರಿ ತಾಲೂಕಿನ ಒಂದನೇ ಮೊಣ್ಣಂಗೇರಿ ಏನಿದೆ, ಒಂದನೇ ಮೊಣ್ಣಂಗೇರಿಯಲ್ಲಿ ವೆಂಕಪ್ಪ ಅವರ ಕಾಫಿ ತೋಟದಲ್ಲಿ ಒಂದಷ್ಟು ಪ್ರಮಾಣದಲ್ಲಿ ಭೂಕುಸಿತ ಆಗಿರೋಂಥದ್ದು ಕೂಡ ಗೊತ್ತಾಗುತ್ತೆ. ನಾನೀಗ ಆ ಸ್ಪಾಟ್ ಅಲ್ಲೇ ಇದ್ದೇನೆ, ತೋರಿಸ್ತೇನೆ. ಏನು ಆ ಒಂದನೇ ಮೊಣ್ಣಂಗೇರಿಯ ವೆಂಕಪ್ಪ ಅವರ ಕಾಫಿ ತೋಟ ಇದೆ, ಆ ಕಾಫಿ ತೋಟದಲ್ಲಿ ಸುಮಾರು ಒಂದು ಅರ್ಧ ಎಕರೆಯಷ್ಟು ಪ್ರಮಾಣದ ಭೂಮಿ ಸಂಪೂರ್ಣವಾಗಿ ಕುಸಿದು ಹೋಗಿರೋಂಥದ್ದು. ಸೊ ಅಲ್ಲಿ ಕೆಳಭಾಗದಲ್ಲಿ ನಮಗೆ ಕಾಣಿಸ್ತಾ ಇದೆ ಒಂದು ದೊಡ್ಡ ಬೈನೆ ಮರ ಕೂಡ ಇದೆ, ಅದು ಸಂಪೂರ್ಣ ಬಿದ್ದೋಗಿದೆ. ಸುಮಾರು 100ಕ್ಕೂ ಹೆಚ್ಚು ಕಾಫಿ ಗಿಡಗಳು ಸಂಪೂರ್ಣವಾಗಿ ಮಣ್ಣಿನಲ್ಲಿ ಹೂತೋಗಿದ್ದಾವೆ. ಅಂದರೆ ಏನು ಮೇಲ್ಭಾಗದಿಂದ ಸಂಪೂರ್ಣವಾಗಿ ಮಣ್ಣು ಕುಸಿದ ಆಗಿದೆ. ಮಣ್ಣು ಕುಸಿದ ಪರಿಣಾಮವಾಗಿ ಸಂಪೂರ್ಣವಾಗಿ ಎಲ್ಲವೂ ಕೂಡ ಇಡೀ ಕಾಫಿ ಗಿಡಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಮಣ್ಣಿನಲ್ಲಿ ಹೂತೋಗಿರೋಂಥದ್ದು. ಮತ್ತೊಂದು ಕಡೆ ಕೆಳಗಡೆ ಭಾಗದಲ್ಲಿ ನೋಡಬಹುದು ದೊಡ್ಡ ಪ್ರಮಾಣದಲ್ಲಿ ನೀರು ಹರಿತಾ ಇದೆ. ಸೊ ಅದು ಈ ಭೂಮಿಯಿಂದ ಬರ್ತಿರೋಂತಹ ಜಲದ ಪ್ರಮಾಣ. 18ರಲ್ಲಿ ಆಗಸ್ಟ್ ತಿಂಗಳಿನಲ್ಲಿ ಭೂಕುಸಿತ ಆಗಿತ್ತು. ಆದರೆ ಈ ಬಾರಿ ಈಗಾಗಲೇ ಇನ್ನು ಮಳೆಗಾಲ ಆರಂಭ ಆಗಿ 1 ವಾರ ಅಷ್ಟೇ ಆಗಿರೋಂಥದ್ದು, ಮಳೆ ಶುರುವಾಗಿ. ಸೊ ಆಗಲೇ ಸಾಕಷ್ಟು ಕಡೆಗಳಲ್ಲಿ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಭೂಕುಸಿತ ಆಗ್ತಿರೋಂಥದ್ದು ಕೂಡ ಕಾಣುತ್ತೆ. ಮತ್ತೊಂದು ಕಡೆ ನಮ್ಗೆ ಆ ಭಾಗದಲ್ಲಿ ನೋಡ್ಬೋದು, ಏನು ಕಾಫಿ ತೋಟ ಇದೆ ಆ ಭಾಗದಿಂದನೂ ಕೂಡ ಭೂಮಿ ಒಳಗಡೆಯಿಂದ ಅಂತರ್ಜಲ ಬರ್ತಿರೋಂಥದ್ದು ಕೂಡ ಕಾಣುತ್ತೆ. ಪಕ್ಕದಲ್ಲಿ ಮನೆ ಇದೆ. ಸೊ ಹೀಗಾಗಿ ಏನು ಈ ಕುಟುಂಬ ಇದೆ, ವೆಂಕಪ್ಪ ಅವರ ಕುಟುಂಬ, ಅವ್ರಿಗೂ ಕೂಡ ಒಂದು ರೀತಿ ಆತಂಕ ಶುರುವಾಗಿದೆ. ಎಲ್ಲಿ ಮಳೆ ಇದೇ ರೀತಿ ಜಾಸ್ತಿ ಆದ್ರೆ ತೊಂದರೆ ಆಗ್ಬಿಡುತ್ತೆ ಅನ್ನೋಂತಹ ಆತಂಕ ಇರೋಂಥದ್ದು. ಮನೆಯನ್ನ ಯಾವಾಗ ಮಾಡಿದ್ರಿ, ಏನಾಗಿದೆ ಈಗ ಸ್ಥಿತಿ? ಮನೆಯನ್ನು ಒಂದು 10-15 ವರ್ಷದ ಹಿಂದೆ ಕಟ್ಟಿರೋದು ಮನೆ. ಆದರೆ ಈವರೆಗೂ ಇಂಥ ಪರಿಸ್ಥಿತಿ ಭೂಕುಸಿತ ಅಷ್ಟೇನು ಗೊತ್ತಾಗಿಲ್ಲ ನಮಗೆ. ಮತ್ತೆ ಈಗ ಸ್ವಲ್ಪ ಎಲ್ಲ ಅಲ್ಲಿ ಇಲ್ಲಿ ಜಲ ದೊಡ್ಡದಾಗಿ ಬರೋದರಿಂದ, ಮಳೆಯೂ ರಭಸವಾಗಿ ಬರೋದರಿಂದ ಎಲ್ಲ ಜಲ ಹುಟ್ಟಿದೆ. ಅಂತರ್ಜಲ ಎಲ್ಲ ಬಂದಿರೋದರಿಂದ ಸ್ವಲ್ಪ ಭಯ ಅನಿಸುತ್ತೆ. ಹೊಸ ಮನೆ ಕಟ್ಟಿ ಈಗ ಈ ಮನೆಯನ್ನು ಬಿಟ್ಟು ಹೋಗೋದು ಅಂತ ಹೇಳಿದ್ರೆ ನಮಗೆ ತುಂಬ ದುಃಖ ಬರ್ತದೆ. ಹಾಗಾಗಿ ಮನೆ ಬಿಡಲಿಕ್ಕೂ ನಮಗೆ ಧೈರ್ಯ ಇಲ್ಲ. ನಾವು ಇಲ್ಲೇ ಮನೆಯಲ್ಲೇ ಇರ್ತೀವಿ. ಆದರೆ ಎಲ್ಲವರು ಹೇಳ್ತಾರೆ ಮಕ್ಕಳು ಹೊರಗಿದ್ದಾರೆ, ಮಕ್ಕಳ ಹತ್ರ ಹೋಗಿ ಅಲ್ಲಿ ಇರಿ ಅಂತ. ಆದರೆ ನಾವಿಬ್ರು ಮನೆಯಲ್ಲೇ ಇದ್ದೀವಿ ಧೈರ್ಯ ಮಾಡಿಕೊಂಡು. ಈಗ ಇಲ್ಲಿ ನಿಮ್ಮ ಮನೆ ಮುಂಭಾಗದಲ್ಲೇ ಭೂಕುಸಿತ ಆಗಿರೋದಿದೆಯಲ್ಲ, ಸೊ ಎಷ್ಟೆಲ್ಲ ನಷ್ಟ ಆಗಿದೆ, ಏನೆಲ್ಲ ತೊಂದರೆ ಆಗಿದೆ ನಿಮಗೆ? ನಷ್ಟ ನಮಗೆ ಈಗ ಒಂದು 100 ಕಾಫಿ ಗಿಡ ಹೋಗಿದೆ. ಅದು ಆಗ್ಲಿಕ್ಕಿರೋದಲ್ಲ, ಮಣ್ಣು ಮೇಲಿಂದಲೇ ಹೋಗಿ ಅಲ್ಲಿ ಗದ್ದೆ ಬೈಲಲ್ಲಿ ನಿಂತಿದೆ. ಕೆರೆ ಒಂದು ಮುಚ್ಚಿ ಹೋಗಿದೆ. ವಿದ್ಯುತ್ ಸಲಕರಣೆ ಕೂಡ ಇಲ್ಲ. ಅದು ಮರ ಎಲ್ಲ ಬೀಳುವಾಗ 2-3 ಮರ ಬಿದ್ದಿದೆ, ದೊಡ್ಡ ದೊಡ್ಡ ಮರ. ಆ ಮರ ಎಲ್ಲ ಬೀಳುವಾಗ ವಿದ್ಯುತ್ ಇದು ತಂತಿಗಳೆಲ್ಲ ಕಟ್ಟಾಗಿದೆ. ಆದ್ದರಿಂದ ವಿದ್ಯುತ್ ಸಲಕರಣೆ ಕೂಡ ಕಡಿತ ಆಗಿದೆ. ಈಗ ನಾವು ಸ್ವಲ್ಪ ಕಷ್ಟದ ದುಃಖದಲ್ಲಿ ಇದ್ದೀವಿ. ಸೊ ಇದು ಮನೆ ಮಾಲೀಕರು ಹೇಳೋ ಅಂಥದ್ದು. ಅಂದರೆ ಅಂತರ್ಜಲ ಜಾಸ್ತಿ ಆಗಿರೋದ್ರಿಂದ ಒಂದು ರೀತಿ ಆತಂಕ ಇದೆ. ಸೊ ಇನ್ ಕೇಸ್ ಇನ್ನೂ ಕೂಡ ಮಳೆ ಸುಮಾರು 1.5 ರಿಂದ 2 ತಿಂಗಳ ಕಾಲ ಇನ್ನೂ ಕೂಡ ಮಳೆ ಇರೋದ್ರಿಂದ, ಸೊ ಇದೇ ರೀತಿಯಲ್ಲಿ ಮಳೆ ಜಾಸ್ತಿ ಆಗಿದ್ದೆ ಆದಲ್ಲಿ ಸೊ ತೊಂದರೆ ಆಗ್ಬಹುದು ಅನ್ನೋಂತಹ ಆತಂಕ ಕೂಡ ಎದುರಾಗಿರೋಂಥದ್ದು. ರವಿ ಎಸ್ ಹಳ್ಳಿ, ನ್ಯೂಸ್ 18 ಕನ್ನಡ, ಕೊಡಗು. ಗದಗ ಹಾಗೂ ಚಿಕ್ಕಮಗಳೂರಿನಲ್ಲಿ ಮಳೆ ಆರ್ಭಟಕ್ಕೆ ಮನೆಗಳು ಕುಸಿದು ಬಿದ್ದಿದೆ. ಗದಗ ಜಿಲ್ಲೆ ರೋಣ ತಾಲೂಕಿನ ಮೇಗೂರು ಗ್ರಾಮದಲ್ಲಿ ಶಿವಾನಂದ ಅನ್ನವರ ಮನೆ ಕುಸಿದು ಬಿದ್ದಿದೆ. ಮನೆಯಲ್ಲಿ 7 ಜನ ಮಲಗಿದ್ರು. ಬೆಳಗಿನ ಜಾವ ಪಕ್ಕದಲ್ಲೇ ಚಾವಣಿ ಬಿದ್ದಿದೆ. ಅದೃಷ್ಟವಶಾತ್ ಯಾರಿಗೂ ಅಪಾಯವಾಗಿಲ್ಲ. ಇನ್ನು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ದುರ್ಗದಹಳ್ಳಿಯಲ್ಲಿ ಸುನೀಲ್ ಅನ್ನೋರಿಗೆ ಸೇರಿದ ಮನೆ ಕುಸಿದು ಬಿದ್ದಿದೆ. ಪೀಠೋಪಕರಣಗಳು, ಮನೆಯಲ್ಲಿದ್ದ ವಸ್ತುಗಳು ಹಾನಿಗೀಡಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಇನ್ನು ಮಹಾರಾಷ್ಟ್ರದ ಮಳೆ ಎಫೆಕ್ಟ್ನಿಂದ ಬೆಳಗಾವಿ, ಚಿಕ್ಕೋಡಿ ಹಾಗೂ ಯಾದಗಿರಿ ಭಾಗದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಪ್ರವಾಹ ಭೀತಿ ಎದುರಾಗಿದೆ. ನಾರಾಯಣಪುರದ ಬಸವಸಾಗರ ಜಲಾಶಯದಿಂದ ಯಾವುದೇ ಕ್ಷಣದಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಇನ್ನು ದಾವಣಗೆರೆ ಜಿಲ್ಲೆಯಲ್ಲೂ ನೆರೆ ಭೀತಿ ಹೆಚ್ಚಾಗಿದೆ. ತುಂಗಾಭದ್ರಾ ನದಿ ತುಂಬಿ ಹರಿತಾ ಇರೋ ಕಾರಣ ಉಕ್ಕಡಗಾತ್ರಿ ದಾವಣಗೆರೆ ಸಂಪರ್ಕ ಕಲ್ಪಿಸುವ ರಸ್ತೆ ಮುಳುಗಡೆಯಾಗಿದೆ. ದೇವಸ್ಥಾನದ ಸುತ್ತ ಕೂಡ ನೀರು ನಿಂತಿದೆ. ಭಕ್ತರಿಗೆ ದೇವರ ದರ್ಶನ ಕಷ್ಟವಾಗ್ತಾ ಇದೆ. ಉಕ್ಕಡಗಾತ್ರಿ ಹಾಗೂ ಫತೇಪುರ ನಡುವೆ ಬ್ರಿಡ್ಜ್ ನಿರ್ಮಿಸಿಕೊಡುವಂತೆ ಹಲವು ವರ್ಷಗಳಿಂದ ಮನವಿ ಮಾಡಿದ್ರೂ ಸರ್ಕಾರ ತಲೆ ಕೆಡಿಸಿಕೊಳ್ತಿಲ್ಲ. ಹರಿಹರ ತಹಶೀಲ್ದಾರ್ ಸ್ಥಳ ಪರಿಶೀಲಿಸಿದ್ದಾರೆ.
ಇದೇ ಸಮಸ್ಯೆ ಸರ್. ಯಾವುದೇ ವೆಹಿಕಲ್ಗಳು ಮಳೆ ಬಂದರೆ ಓಡಾಡೋಕೆ ಪ್ರಾಬ್ಲಮ್ ಸರ್, ದೊಡ್ಡ ಪ್ರಾಬ್ಲಮ್. ಈ ಗ್ರಾಮ ಪಂಚಾಯತಿ ಸಿಬ್ಬಂದಿ ಆಗಿರ್ಬೋದು, ಮೊನ್ನೆ ತಾಲೂಕು ಆಡಳಿತ ಆಗಿರ್ಬೋದು, ಜಿಲ್ಲಾ ಆಡಳಿತ ಆಗಿರ್ಬೋದು, ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಸರ್. ಇದು ಒಂದು 30-40 ವರ್ಷ ಯಾವಾಗ ರೋಡ್ ಉಟ್ಕೊಂಡು ಸಹ ಅವಾಗಿಂದ ಸಹ ಸಮಸ್ಯೆ. ಇಲ್ಲಿ ಹಲವಾರು ರೀತಿ ಬೆಳೆಗಳು ಬೆಳೆದ ಸರ್, ಎಲ್ಲ ಬೆಳೆಗಳು ಎಲ್ಲ ಸಹ ನಾಶ ಹೋಗ್ತಿದ್ದಾವೆ. ಇದು ಪತ್ಯಾಪುರ ರೋಡ್ ಕನೆಕ್ಟ್ ಆಗಿದೆ ಸರ್, ಪತ್ಯಾಪುರ ಹರಿಹರ ದಾವಣಗೆರೆ ಹೋಗುತ್ತೆ ಸರ್ ಈ ರೂಟು. ಉಕ್ಕುಡ್ಗಾತ್ರಿ 2 ಸೇತುವೆ ತುಂಬಿದ ಸಹ ಸಮಸ್ಯೆ ಇಲ್ಲ. ಆದರೆ ನದಿ ಪಾತ್ರದ ಜನಗಳು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಅನ್ನೋದು ನಮ್ಮ ಸದ್ಯಕ್ಕೆ ತಾಲೂಕು ಆಡಳಿತದಿಂದ ನಮ್ಮ ಅತ್ಯಂತ ಕಳಕಳಿಯ ಮನವಿ. ಈಗ ಯಾಕಂದರೆ ಈ ತುಂಗಭದ್ರಾ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಸಾಕಷ್ಟು ಮಳೆ ಆಗ್ತಿರೋದ್ರಿಂದ ಮತ್ತು ಇನ್ನೂ ಕೂಡ 2-3 ದಿನ ಮಳೆ ಆಗೋ ಸಾಧ್ಯತೆ ಇರೋದ್ರಿಂದ ಆದಷ್ಟು ನದಿ ಪಾತ್ರದ ನದಿಗಿಳಿಯೋದಾಗಲಿ ಅಥವಾ ಅಲ್ಲಿ ಜಾನುವಾರುಗಳು ನೋಡ್ಕೊಂಡು ಹೋಗೋದಾಗಲಿ, ಕೃಷಿ ಕೆಲಸಕ್ಕೆ ಸದ್ಯಕ್ಕೆ ನದಿ ಪಾತ್ರದ್ದು ಏನು ಹಳ್ಳಿಗಳಿದೆ ನಮ್ಮಲ್ಲಿ, ಅವರು ಆದಷ್ಟು ನದಿ ಹತ್ರ ಹೋಗೋದನ್ನ ಅವಾಯ್ಡ್ ಮಾಡಬೇಕು. ಅನೌನ್ಸ್ಮೆಂಟ್ ಮಾಡಿಸ್ತಾ ಇದೀವಿ ನಾವು. ನಿನ್ನೆಯಿಂದನೂ ಕೂಡ ಅನೌನ್ಸ್ಮೆಂಟು ರಿಪೀಟೆಡಾಗಿ ಅನೌನ್ಸ್ಮೆಂಟ್ ನಮ್ಮ ಕ್ರಮ ತಗೊಂಡು ಜನಗಳಿಗೆ ಆದಷ್ಟು ಟೈಮ್ಗೆ ಸೂಚನೆಗಳು ಕೊಡ್ತಾ ಇದ್ದೀವಿ. ಅದನ್ನು ಪಾಲನೆ ಮಾಡಿದ್ರೆ ನಮಗೆ ಸಾಕಷ್ಟು ಸಹಾಯ ಮಾಡ್ದಂಗೆ ಆಗ್ತದೆ ಸರ್. ಆಲ್ರೆಡಿ ಇದ್ರ ಬಗ್ಗೆ ಮಾಹಿತಿನ ಜಿಲ್ಲಾಧಿಕಾರಿಗಳಿಗೆ ಮಾರ್ನಿಂಗ್ ಕೊಟ್ಟಿದ್ದೀನಿ ನಾನು, ಈ ತರ ಮುಳುಗಡೆ ಆಗಿದೆ ಅಂತ. ಅಮರನಾಥ ಕ್ಷೇತ್ರದಲ್ಲಿ ಮುಂದುವರೆದಿದೆ ರಕ್ಷಣಾ ಕಾರ್ಯಾಚರಣೆ. ಈವರೆಗೆ 17 ಶವಗಳು ಪತ್ತೆಯಾಗಿದ್ದು ನಾಪತ್ತೆಯಾದವರಿಗಾಗಿ ಶೋಧ ನಡೆಸಲಾಗ್ತಾ ಇದೆ. ಹೆಲಿಕಾಪ್ಟರ್ಗಳ ಮೂಲಕ ಸ್ಥಳದಲ್ಲಿ ರಕ್ಷಣಾ ಕಾರ್ಯ ಮುಂದುವರೆದಿದೆ. ಅಮರನಾಥ ಕ್ಷೇತ್ರದಲ್ಲಿ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಈವರೆಗೆ 17 ಶವಗಳು ಪತ್ತೆಯಾಗಿದ್ದು ನಾಪತ್ತೆಯಾದವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಹೆಲಿಕಾಪ್ಟರ್ಗಳ ಮೂಲಕ ಸ್ಥಳದಲ್ಲಿ ರಕ್ಷಣಾ ಕಾರ್ಯ ಭರದಿಂದ ಸಾಗಿದೆ. ಹೆಲಿಕಾಪ್ಟರ್ಗಳ ಮೂಲಕ ಸ್ಥಳದಲ್ಲಿ ಇದೀಗ ರಕ್ಷಣಾ ಕಾರ್ಯ ಭರದಿಂದ ಸಾಗ್ತಾ ಇರುವಂತದ್ದು. ಅಮರನಾಥ ಕ್ಷೇತ್ರದಲ್ಲಿ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಈವರೆಗೆ 17 ಶವಗಳು ಪತ್ತೆಯಾಗಿದ್ದು ನಾಪತ್ತೆಯಾದವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. तुरंत बोले पहाड़ की तरफ चिपको एक लोगों को हम लोग को बचाया, पहाड़ पे समेट करके बचाया. हम अपनी आर्मी को सलाम करते हैं, सत दमन. ये तो आप लोग जिस तरीके से हम लोग को फौजी ने बचाया है, तुरंत बोले पहाड़ की तरफ चिपको एक लोगों को हम लोग को बचाया, पहाड़ पे समेट करके बचाया. ಚಿಕ್ಕಮಗಳೂರಿನಿಂದ 60 ಜನ ಅಮರನಾಥ ಯಾತ್ರೆಗೆ ಹೊರಟಿದ್ರು. ಚಿಕ್ಕಮಗಳೂರು ಜಿಲ್ಲೆಯಿಂದ 60 ಜನ ಅಮರನಾಥ ಯಾತ್ರೆಗೆ ತೆರಳಿದ್ರು. 58 ಮಂದಿ ಬಲ್ಸಾಲ್ ಬಂಕರ್ನಲ್ಲಿ ವಾಸ್ತವ್ಯವನ್ನ ಹೂಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇಬ್ಬರು ಜಮ್ಮುಗೆ ಸುರಕ್ಷಿತವಾಗಿ ವಾಪಸ್ ಆಗಿದ್ದಾರೆ. ಎಲ್ಲರನ್ನ ವಾಪಸ್ ಕರೆಸಲು ತಯಾರಿಯನ್ನು ನಡೆಸಲಾಗ್ತಾ ಇದೆ. ಎಲ್ಲರ ಸಂಪರ್ಕದಲ್ಲಿದ್ದಾರೆ ಕರ್ನಾಟಕದ ಅಧಿಕಾರಿಗಳು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಚಿಕ್ಕಮಗಳೂರಿನಿಂದ 60 ಜನ ಅಮರನಾಥ ಯಾತ್ರೆಗೆ ಹೊರಟಿದ್ರು. ಚಿಕ್ಕಮಗಳೂರು ಜಿಲ್ಲೆಯಿಂದ 60 ಜನರ ಟೀಮ್ ಒಂದು ಅಮರನಾಥ ಯಾತ್ರೆಗೆ ಹೋಗಿತ್ತು. ಈಗ 58 ಮಂದಿ ಬಲ್ಸಾಲ್ ಬಂಕರ್ನಲ್ಲಿ ವಾಸ್ತವ್ಯವನ್ನ ಹೂಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇಬ್ಬರು ಜಮ್ಮುಗೆ ಸುರಕ್ಷಿತವಾಗಿ ವಾಪಸ್ ಹೋಗಿದ್ರೆ ಎಲ್ಲರನ್ನ ವಾಪಸ್ ಕರೆತರಲು ತಯಾರಿಯನ್ನು ನಡೆಸಲಾಗ್ತಾ ಇದೆ. ಎಲ್ಲರ ಸಂಪರ್ಕದಲ್ಲಿದ್ದಾರೆ ಈಗ ಅಧಿಕಾರಿಗಳು. ಶಿವಮೊಗ್ಗದಿಂದ ಅಮರನಾಥಕ್ಕೆ ಹೋಗಿದ್ದಾರೆ 15 ಮಂದಿ. ಶಿವಮೊಗ್ಗದಲ್ಲಿ ಪಾಲಿಕೆ ಸದಸ್ಯೆ ಸುರೇಖಾ ತಂಡ ಎಲ್ಲ 15 ಮಂದಿ ಕೂಡ ಸುರಕ್ಷಿತವಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ನನ್ನ ಪತ್ನಿ ಸೇರಿದಂತೆ ಎಲ್ಲರೂ ಸುರಕ್ಷಿತವಾಗಿದ್ದಾರೆ. ಅಮರನಾಥ ಹೆಲಿಪ್ಯಾಡ್ನಲ್ಲಿ ಸುರಕ್ಷಿತವಾಗಿದ್ದಾರೆ. ನ್ಯೂಸ್ 18 ಕನ್ನಡಕ್ಕೆ ಸುರೇಖಾ ಪತಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕರ್ನಾಟಕದಿಂದ ಒಟ್ಟು 150 ಮಂದಿ ಯಾತ್ರೆಗೆ ತೆರಳಿದ್ರು ಅಂತ ಮಾಹಿತಿ ಲಭ್ಯವಾಗಿದೆ. ಸರ್ಕಾರ ಎಲ್ಲರನ್ನ ಕರೆತರಲು ಉತ್ತಮವಾಗಿ ಸ್ಪಂದಿಸ್ತಾ ಇದೆ. ನಿನ್ನೆ ದರ್ಶನಕ್ಕೆ ಹೋಗಬೇಕಿತ್ತು, ಅದೃಷ್ಟವಶಾತ್ ಹೋಗಿರಲಿಲ್ಲ. ಸೋಮವಾರ ಶಿವಮೊಗ್ಗಕ್ಕೆ ವಾಪಸ್ ಬರಲಿದ್ದಾರೆ ಅಂತ ಸುರೇಖಾ ಪತಿ ಮುರಳೀಧರ್ ನ್ಯೂಸ್ 18ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ.
ನ್ಯೂಸ್ 18 ಎಜುಕೇಷನ್ ಎಕ್ಸ್ಪೋಗೆ ಚಾಲನೆ ಸಿಕ್ಕಿದೆ. ಕೆಸಿ ಜನರಲ್ ಆಸ್ಪತ್ರೆ ಮುಂಭಾಗದಲ್ಲಿರೋ ಮಲ್ಲೇಶ್ವರಂ ಗ್ರೌಂಡ್ನಲ್ಲಿ ನಡೀತಾ ಇರೋ ಈ ಎಕ್ಸ್ಪೋಗೆ ಉನ್ನತ ಶಿಕ್ಷಣ ಸಚಿವ ಅಶ್ವಥ್ ನಾರಾಯಣ್ ಅವರು ಟೇಪ್ ಕತ್ತರಿಸುವ ಮೂಲಕ ಚಾಲನೆ ಕೊಟ್ಟಿದ್ದಾರೆ. ನಟ ನಿರೂಪ್ ಭಂಡಾರಿ, ನಿನಾಜಂ ಸತೀಶ್, ನಟಿ ನೀತಾ ಅಶೋಕ್ ಕೂಡ ಎಕ್ಸ್ಪೋದಲ್ಲಿ ಪಾಲ್ಗೊಂಡಿದ್ರು. ಇಂದು ಮತ್ತು ನಾಳೆ ವಿದ್ಯಾಸಂಗಮ ಎಜುಕೇಷನ್ ಎಕ್ಸ್ಪೋ ನಡೆಯಲಿದೆ. ಈ ಎಕ್ಸ್ಪೋದಲ್ಲಿ 45ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳು, ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳು, ಪಿಯುಸಿ ಟಾಪರ್ಗಳು, ಪ್ರಖ್ಯಾತ ಶಿಕ್ಷಣ ತಜ್ಞರು ಭಾಗವಹಿಸಿದ್ದಾರೆ. ಯಾವ ಕೋರ್ಸ್ ಬೆಸ್ಟ್, ಸ್ಕಾಲರ್ಶಿಪ್ ಯಾವ್ದಕ್ಕೆ ಸಿಗುತ್ತೆ, ಗವರ್ಮೆಂಟ್ ಸ್ಕೀಮ್ಗಳು ಏನೇನಿವೆ, ಕ್ಯಾಂಪಸ್ ಪ್ಲೇಸ್ಮೆಂಟ್ ಎಲ್ಲೆಲ್ಲಿದೆ, ಹೀಗೆ ಎಲ್ಲಾ ಮಾಹಿತಿಗಳು ಸಿಗಲಿವೆ. ವಿದ್ಯಾರ್ಥಿಗಳಿಗೆ ಇದೊಂದು ಸುವರ್ಣಾವಕಾಶ. ಕೆಸಿ ಜನರಲ್ ಆಸ್ಪತ್ರೆ ಮುಂಭಾಗ ಇರೋ ಮಲ್ಲೇಶ್ವರಂ ಗ್ರೌಂಡ್ಗೆ ಎಲ್ಲರೂ ಬನ್ನಿ. ಸ್ಪಾಟ್ ಅಡ್ಮಿಷನ್ ಕೂಡ ಆಗಬಹುದು. ಇನ್ನು ಎಕ್ಸ್ಪೋ ಸ್ಥಳದಿಂದ ನಮ್ಮ ಪ್ರತಿನಿಧಿ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ನ್ಯೂಸ್ 18 ಕನ್ನಡದಿಂದ ವಿದ್ಯಾಸಂಗಮ ಅಂದ್ರೆ ಮೆಗಾ ಎಜುಕೇಶನ್ ಎಕ್ಸ್ಪೋ ನಡೀತಿದೆ. ಈಗಾಗಲೇ ಆರಂಭವಾಗಿದೆ. ಸದ್ಯಕ್ಕೆ ನಾನೀಗ ಎಕ್ಸ್ಪೋದಲ್ಲೇ ಇದೀನಿ. ನೋಡ್ತಿರಬಹುದು, ಇಲ್ಲಿ ಸುಮಾರು 45ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳ ಸ್ಟಾಲ್ ನ ಇರಿಸಲಾಗಿದೆ. ಇದು ಆರಂಭವಾದಾಗಿನಲ್ಲೂ ಕೂಡ ಸ್ಟೂಡೆಂಟ್ಸ್ಗಳು ತುಂಬಾ ಚೆನ್ನಾಗಿ ಬಂದು ಅವರು ತಮಗೆ ಇರುವಂತಹ ಒಂದು ಕೋರ್ಸ್ಗಳ ಬಗ್ಗೆ ಇರಬಹುದು ಅಥವಾ ಯಾವೆಲ್ಲ ಒಂದು ಜಾಬ್ ಓರಿಯೆಂಟೆಡ್ ಇನ್ಫಾರ್ಮೇಶನ್ ಇರಬಹುದು, ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಇಲ್ಲಿ ಅವರಿಗೆ ಬೇಕಾದಂತಹ ಇನ್ಸ್ಟಿಟ್ಯೂಟ್ ಹತ್ರ ಹೋಗಿ ತೆಗೆದುಕೊಳ್ತಿರುವಂತದ್ದು. ಇಲ್ಲೂ ಕೂಡ ನೋಡ್ತಿದ್ದೀರಾ, ಬರೀ ಸ್ಟೂಡೆಂಟ್ಸ್ಗಳೇ ಅಲ್ಲ, ಸ್ಟೂಡೆಂಟ್ಸ್ ಜೊತೆಗೆ ಪೇರೆಂಟ್ಸ್ ಕೂಡ ಬಂದಿದ್ದಾರೆ. ಅವರಿಗೆ ಬೇಕಾದಂತಹ ಇನ್ಸ್ಟಿಟ್ಯೂಟ್ಗಳಲ್ಲಿ ಯಾವ ಕೋರ್ಸ್ ತಗೊಂಡ್ರೆ ಚೆನ್ನಾಗಿರುತ್ತೆ, ಅಂದ್ರೆ ಅವ್ರಿಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅನ್ನುವಂಥದ್ದನ್ನ ಕುರಿತು ಅವರು ಮಾಹಿತಿಯನ್ನ ತೆಗೆದುಕೊಳ್ತಿದ್ದಾರೆ. ಹಾಗೇನೆ ಅವರು ಕೂಡ ವಿದ್ಯಾಸಂಸ್ಥೆಗಳಿಂದಲೂ ಕೂಡ ಬೇಕಾದಂತಹ ಮಾಹಿತಿಯನ್ನ ಒದಗಿಸಿದ್ದಾರೆ. ಇಲ್ಲಿ ಕ್ಯೂ ಅಲ್ಲಿ ನಿಂತುಕೊಂಡಿರೋದು ಕೂಡ ನೀವು ನೋಡ್ಬೋದು. ಹಾಗೆಯೇ ಈಗಾಗಲೇ ಇವತ್ತು ಮಧ್ಯಾಹ್ನ ಆಗಿದೆ. ಮಧ್ಯಾಹ್ನ ಕಳೆದಂತೆ ಜನರು ಹೆಚ್ಚಾಗಿನೇ ಬರ್ತಿದೆ. ಇವತ್ತೊಂದೇ ದಿನ ಅಲ್ಲ, ನಾಳೆ ಕೂಡ ಎಕ್ಸ್ಪೋ ಇರುತ್ತೆ, ಆದ್ರೂ ಕೂಡ ಜನ ಬರ್ತಿದ್ದಾರೆ. ಸೊ ಹಾಗಾದ್ರೆ ಮಾತಾಡ್ಸೋಣ, ಇಲ್ಲಿ ಯಾರಿದ್ದಾರೆ ಅಂಡ್ ಇಲ್ಲಿ ಸ್ಟಾಲ್ ನ ಒಂದು ಸ್ಪೆಷಾಲಿಟಿ ಏನಿದೆ ಅಂತ. ಸೊ ಈಗ ಇಲ್ಲಿ ಒಂದು ಅಗ್ರಿಕಲ್ಚರ್ ಸ್ಟಾಲ್ ಇದೆ, ಅಲ್ಲಿ ನೋಡೋಣ ಏನ್ ಸ್ಪೆಷಾಲಿಟಿ ಅಂತ. ಹಾಯ್, ಇಲ್ಲಿ ಡ್ರೋನ್ ಏನೋ ಇಟ್ಟಿದ್ದೀರಾ, ಸೊ ಏನ್ ಸ್ಪೆಷಾಲಿಟಿ? ಮ್ಯಾಮ್, ಈಸ್ ಫಸ್ಟ್ ಇಂಡಿಯನ್ ಮೇಡ್ ಅಗ್ರಿಕಲ್ಚರ್ ಡ್ರೋನ್ ಮಲ್ಟಿಪ್ಲೆಕ್ಸ್ ಗ್ರೂಪಲ್ಲಿ MDPL ಮಲ್ಟಿಪ್ಲೆಕ್ಸ್ ಡ್ರೋನ್ಸ್ ಪ್ರೈವೇಟ್ ಲಿಮಿಟೆಡ್. ದಿಸ್ ಆಲ್ ಎಲ್ಲ ಅಸೆಂಬಲ್ ಆ್ಯಂಡ್ ಡಿಸೈನ್ ಬೈ ಅವರ್ ನಮ್ಮ ಬ್ರಾಂಚಲ್ಲಿ ಆಗಿದೆ. ಆ್ಯಂಡ್ ಇದರ ಕೆಪಾಸಿಟಿ ಬಂದ್ಬಿಟ್ಟು 10 ಲೀಟರ್ಸ್ ಇದೆ ಮ್ಯಾಮ್. 10 ಲೀಟರ್ಸ್ ಕೆಪಾಸಿಟಿ. ಇದು ಅಗ್ರಿಕಲ್ಚರ್ ಫೀಲ್ಡಲ್ಲಿ ತುಂಬ ಯೂಸ್ಫುಲ್ ಆಗುತ್ತೆ. ಯಾವ ಥರ ಅಂತಂದರೆ 8 ನಿಮಿಷಕ್ಕೆ 1 ಎಕರೆ ಕವರ್ ಆಗುತ್ತೆ. ಸ್ಪ್ರೇ ಮಾಡೋದು ಈಗ ಸದ್ಯಕ್ಕೆ ಇದನ್ನ ಸ್ಪ್ರೇ ಮಾಡ್ಲಿಕ್ಕೆ ಯೂಸ್ ಮಾಡ್ತಿದೀವಿ. ಇಲ್ಲಿ ನಾಸಲ್ಸ್ ಇದೆ ಅಲ್ವಾ, 4 ನಾಸಲ್ಸ್ ಇದೆ. 4 ನಾಸಲ್ಸ್ ಇಂದ ನಾವು ಅಗ್ರಿಕಲ್ಚರ್ ಸ್ಪ್ರೇಗೆ ಯೂಸ್ ಮಾಡ್ತೀವಿ. ಇನ್ ಪ್ಲೇಸ್ ಆಫ್ ಈ ಟ್ಯಾಂಕ್ ತೆಗೆದ್ಬಿಟ್ರೆ ಸ್ಪೀಡ್ ಸ್ಪ್ರೇರ್ ಆಗಿಬಿಟ್ರೆ ಸೀಡ್ಸ್ ಎಲ್ಲ ಆಗ್ಬೋದು. ಇನ್ ಪ್ಲೇಸ್ ಬೇರೆ ಥರ ಡಿಫೆನ್ಸ್ಗೆ ಯೂಸ್ ಮಾಡ್ಬೋದು. ಇದು ತೆಗೆದ್ಬಿಟ್ರೆ ಡಿಫೆನ್ಸ್ಗೆ ಆಗುತ್ತೆ. ಲೈಕ್ ಅಂತಂದ್ರೆ ಮಲ್ಟಿಪರ್ಪಸ್. ಇದು ಡ್ರೋನ್ಸ್ ನಮ್ಮ ಸ್ಟೂಡೆಂಟ್ಸ್ ಬರ್ತಾರಲ್ಲ BSc, ಅವ್ರಿಗೆ ಇದು ಫ್ರೀ ಟ್ರೈನಿಂಗ್ ಬರುತ್ತೆ. ಸೊ ಅದಕ್ಕೆ ಚಾರ್ಜಸ್ ಅಪ್ಲೈ ಆಗೋದಿಲ್ಲ ಅಂತ ಅವರಿಗೆ. BSc ನಮ್ಮ ಕೋರ್ಸ್ ತಗೊಂಡ ಇದು ಪೈಲಟ್ ಅಂತ ಬರುತ್ತೆ, ಡ್ರೋನ್ ಪೈಲಟ್ ಸರ್ಟಿಫಿಕೇಶನ್ ಅಂತ ಬರುತ್ತೆ, ಅದು ಜೊತೆಗೆ ಬರುತ್ತೆ. ಸೊ ಅದಕ್ಕೆ ಎಂಪ್ಲಾಯಬಿಲಿಟಿ ರೂರಲ್ ಏರಿಯಾಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ. ಈಗ ನ್ಯೂ ಡ್ರೋನ್ ಪಾಲಿಸಿಯಲ್ಲಿ ಏನು ಮಾಡ್ತಾ ಇದ್ದಾರೆ, ಅಗ್ರಿಕಲ್ಚರ್ ಬೇಸ್ಡ್ ಗ್ರಾಜ್ಯುಯೇಟ್ಸ್ಗೆ ಇಂಪಾರ್ಟೆನ್ಸ್ ಕೊಡಬೇಕಂತ ನಮ್ಮ ಪ್ರೈಮ್ ಮಿನಿಸ್ಟರ್ ಹೇಳಿದ್ದಾರೆ. ಸೊ ಏನಾಗುತ್ತೆ, ರೂರಲ್ ಡೆವಲಪ್ಮೆಂಟ್, ರೂರಲಲ್ಲಿ ಸ್ಟೂಡೆಂಟ್ಸ್ ಇದ್ದಾರಲ್ಲ, ಅವ್ರಿಗೆ ಈ ಥರ ಟ್ರೈನಿಂಗ್ ಕೊಟ್ಟ ಅವ್ರಿಗೆ ಅಲ್ಲೇ ಎಂಪ್ಲಾಯಬಿಲಿಟಿ ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕೆ ನಮ್ಮ ಕೋರ್ಸಲ್ಲಿ BSc ಅಗ್ರಿಯಲ್ಲಿ ವಿ ಹವ್ ಡೆವಲಪ್ಡ್ ಎ ಸೆಪರೇಟ್ ಸಿಲೆಬಸ್ ಫಾರ್ ಡ್ರೋನು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆಯಲ್ಲ, ಬಟ್ ಎಕ್ಸ್ಕ್ಲೂಸಿವ್ಲಿ ಫಾರ್ ರೂರಲ್ ಡೆವಲಪ್ಮೆಂಟ್. ಅದನ್ನೇ ಸ್ಪೆಷಾಲಿಟಿ ಆಫ್ ದ ಕೋರ್ಸ್. ನೋಡಿದ್ರಲ್ಲ, ಏನಾದರೂ ಅಗ್ರಿಕಲ್ಚರ್ ಮೇಲೆ ಇಂಟ್ರೆಸ್ಟ್ ಇರುವಂತಹ ಸ್ಟೂಡೆಂಟ್ಸ್ಗಳು ಬಂದ್ರೆ ಇಲ್ಲಿ ಇವರಿಗೆ ಇದರ ಒಂದು ವಿತೌಟ್ ಎನಿ ಫೀಸ್ನ ಒಂದು ಕೋರ್ಸ್ ಕೂಡ ಸಿಗುತ್ತೆ. ಜೊತೆಗೆ ಇಲ್ಲಿ ನೋಡಬಹುದು ಅನೇಕ ಸ್ಟೂಡೆಂಟ್ಸ್ಗಳು ಬರ್ತಾರೆ. ಅವ್ರನ್ನ ನಾನು ಮಾತನಾಡ್ತೀನಿ, ಅವ್ರು ಏನು ಹೇಳ್ತಾರೆ, ಪೇರೆಂಟ್ಸ್ಗಳು ಕೂಡ ಇದ್ದಾರೆ. ಒಂದು ನಿಮಿಷ ಮೇಡಮ್, ಎಕ್ಸ್ಪೋಗೆ ಬಂದಿದ್ದೀರಾ, ಸೊ ಹೇಗೆ ಅನ್ನಿಸ್ತಿದೆ, ಏನು ಇನ್ಫಾರ್ಮೇಶನ್ ತಿಳ್ಕೊಳಕ್ ಬಂದಿದ್ರಿ? ಎಲ್ಲ ಎಕ್ಸ್ಪ್ಲೋರ್ ಮಾಡಕ್ ಬಂದಿದ್ದೀವಿ. ಇನ್ನು ಕೆಲವೊಂದು ಡಿಗ್ರೀಸ್ ಹೊಸದೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ. ಇದನ್ನೆಲ್ಲ ಇದು ತುಂಬ ಉಪಯೋಗ ಆಗ್ತಿದೆ. ಆ್ಯಕ್ಚುಲಿ ತುಂಬ ಹೆಲ್ಪ್ಫುಲ್ ಇದೆ. ನಾನು ಫಸ್ಟ್ ಟೈಮ್ ಎಷ್ಟೊಂದು ಡಿಗ್ರಿ ಕೋರ್ಸಸ್ ಇದೆ ಅಂತ ಗೊತ್ತಾಗ್ತಿದೆ. ಸೊ ನೋಡಿಬಿಟ್ಟು ಇದರಲ್ಲಿ ಇನ್ಫಾರ್ಮೇಷನ್ ತೊಗೊಂಡು ಸೆಲೆಕ್ಟ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗ್ತಿದೆ. ನಿಮ್ಗೆ ಯಾವ ಕೋರ್ಸ್ ಮೇಲೆ ಇಂಟ್ರೆಸ್ಟ್ ಇದೆ? ನಾನು BA LLB ಅಲ್ಲಿ ಇಂಟ್ರೆಸ್ಟ್ ಇದೆ. ಅದ್ರದ್ದು ಇನ್ಫಾರ್ಮೇಷನ್ ತಗೊಂಡ್ರಾ ಇಲ್ಲಿ? ಹಾಂ, ತುಂಬ ಕಾಲೇಜಸ್ ಇದಕ್ಕೆ ಹೋಗ್ಬಿಟ್ಟು ಚೆಕ್ ಮಾಡಿದ್ದೀನಿ. ತುಂಬ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಮತ್ತು ಅದ್ರ ಇನ್ಫಾರ್ಮೇಷನ್ ಎಲ್ಲ ತೊಗೊಂಡಿದ್ದೀನಿ. ಹಾಗೆ ನೀವು ಬಂದು ಇಲ್ಲಿ ತುಂಬಾ ಇನ್ಫಾರ್ಮೇಶನ್ ತಗೊಂಡಿದ್ರಿ ಅನ್ಸುತ್ತೆ. ನಿಮ್ಮ ಫ್ರೆಂಡ್ಸ್ಗೂ ಹೋಗಿ ಹೇಳಿ, ಅವ್ರಿಗೂ ಏನಾದರೂ ಕನ್ಫ್ಯೂಷನ್ಸ್ ಇದ್ರೆ ಅಥವಾ ಕೋರ್ಸ್ಗಳ ಬಗ್ಗೆ. ಖಂಡಿತ ಹೇಳ್ತೀನಿ. ಓಕೆ.
ನೋಡಿದ್ರಲ್ಲ ಇದಿಷ್ಟು ಸ್ಟೂಡೆಂಟ್ಸ್ಗಳು ಹೇಳುವಂತಹ ಮಾತುಗಳು. ಅವರು ಬರ್ತಿದ್ದಾರೆ, ಬಂದು ಅವ್ರಿಗಿರುವಂತಹ ಒಂದು ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಜೊತೆಗೆ ಏನು ಅದರಿಂದ ತುಂಬಾನೇ ಯೂಸ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಅವ್ರಿಗಿರುವಂತಹ ಅಂದ್ರೆ ಈಗ ನಾನು ಈ ಕೋರ್ಸ್ ತಗೊಳ್ಬೇಕು ಅಂತ ಇರುತ್ತೆ, ಆದ್ರೆ ಅವ್ರಿಗೆ ಆ ಕೋರ್ಸ್ನ ಬಿಟ್ಟು ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ಹೊಸ ಹೊಸ ಕೋರ್ಸ್ಗಳು ಗೊತ್ತಾಗ್ತಿದೆ. ಯಾಕಂದ್ರೆ ನನಗೆ ಎಷ್ಟೊಂದು ಕೋರ್ಸ್ಗಳು ಇದಾವೆ ಅಂತ ಗೊತ್ತಿರಲಿಲ್ಲ. ಸೊ ಇಲ್ಲಿ ನೋಡ್ತಾ ಹೋಗ್ಬೋದು, ನಿಮ್ಗೆ ತುಂಬಾನೇ ಸ್ಟಾಲ್ಸ್ಗಳಿದಾವೆ. ಯಾವ ಒಂದು ಸ್ಟಾಲ್ಸ್ಗಳಾದ್ರೂ ಕೂಡ ನೀವು ಬಂದು ವಿಸಿಟ್ ಮಾಡಿ ನೀವು ಒಂದು ಯಾವ್ದು ಮುಜುಗರ ಇಲ್ಲದೆ ಕೇಳ್ಕೋಬಹುದು. ಯಾಕಂತ ನಾವು ಹೇಳಿದ್ರೆ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಟೈಮಲ್ಲಿ ಹೋದಾಗ ಅಲ್ಲಿ ಅವ್ರು ಬ್ಯುಸಿ ಇರ್ತಾರೆ, ನಮಗೆ ಬೇಕಾದಂತಹ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ಸಿಗೋದಿಲ್ಲ. ಅಂತಹ ಟೈಮಲ್ಲಿ ಒಂದು ಸ್ವಲ್ಪ ನಮಗೆ ಗೊಂದಲ ಆಗುತ್ತೆ, ಅಥವಾ ಅವ್ರನ್ನ ಪದೇ ಪದೇ ಹೋಗಿ ಏನಂತ ಕೇಳೋದು ಅನ್ನುವಂತಹ ಒಂದಷ್ಟು ಮುಜುಗರ ಉಂಟಾಗುತ್ತೆ. ಆದ್ರೆ ಇಲ್ಲ ಆ ತರ ಫೀಲ್ ಫ್ರೀ ಅನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿ ಬಂದು ನೀವು ಡೈರೆಕ್ಟ್ ಆಗಿ ಕಾಲೇಜ್ ಅವ್ರನ್ನೇ ಮೀಟ್ ಆಗಿ ನಿಮ್ಗೆ ಏನೆಲ್ಲ ಡೌಟ್ಸ್ಗಳಿದ್ದಾವೆ ಆರಾಮಾಗಿ ಕ್ಲಿಯರ್ ಮಾಡ್ಕೋಬಹುದು. ಇಲ್ಲಿ ನೋಡ್ಬೋದು ಫ್ಯಾಷನ್ ಡಿಸೈನಿಂಗ್ ಕೂಡ ಇದೆ, ಸೊ ಡಿಸೈನಿಂಗ್ ಕೋರ್ಸ್ಗಳು ಕೂಡ ಇದಾವೆ. ಇದೆಲ್ಲ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳು ಅನ್ಸುತ್ತೆ. ಒಟ್ಟಿನಲ್ಲಿ ಇವತ್ತಿನ ಎಕ್ಸ್ಪೋದಲ್ಲಿ ಹಲವಾರು ಕೋರ್ಸ್ಗಳನ್ನ ನೋಡೋದಕ್ಕೆ ಒಂದು ಸ್ಟೂಡೆಂಟ್ಸ್ಗಳು ಪೇರೆಂಟ್ಸ್ಗಳು ಬಂದಿದ್ದಾರೆ. ಅದರಿಂದ ತುಂಬಾನೇ ಯೂಸಸ್ ಕೂಡ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಇನ್ನು ಇವತ್ತೇ ಅಲ್ಲ, ನಾಳೆ ಕೂಡ ಎಕ್ಸ್ಪೋ ಇದೆ. ನಿಮಗೂ ಏನಾದರೂ ಎಕ್ಸ್ಪೋಗೆ ಬಂದು ಅಂದ್ರೆ ನೀವು ಎಕ್ಸ್ಪೋಗೆ ಬಂದು ಇಲ್ಲಿನ ಒಂದು ನಿಮಗೆ ಬೇಕಾದಂತಹ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಹಂಸ ಶಮಲ, ನ್ಯೂಸ್ 18 ಕನ್ನಡ, ಬೆಂಗಳೂರು.